श्रीनिवासेति श्रेष्ठदयापात्रं गुणान्वितः कौशिकोऽनन्तरङ्गार्यश्चिरं विजेतां भुवि न्यस्तात्मीयपरं वरप्रदगुरौ वैराग्यभाग्योरधौ वेदान्तामृतसारवन्तमनघात् श्रीनिवासात् गुरोः श्रीशैलान्वेकौस्तुभस्य श्रेयोनिधे श्रीनिधेः वन्दे साधुकटाक्षकेलिनिलयं श्रीकृष्णसद्देशिकम् श्रीवासरङ्गपरकालमुनित्रयाप्तलक्ष्मात्मरक्षणेति त्वैवागमान्तम् आचार्यभक्तिपरिपूतमनर्घशीलं गोपालदेशिकमुनिं गुरुमाश्रयामः नारायणाख्यतिराजपदाब्जभृङ्गश्रीवासयोगिगुरुणार्पितभारमीशे भक्त्यादिपूर्णवरदारिकृपात्तचिह्नं श्रीश्रीनिवासमुनिवर्यमहं प्रपद्ये श्रीनारायणयोगीन्द्रवरदारिकृपाश्रयं रङ्गेशपादविनुतं श्रीनिवासमुनिं भजे श्रीमान् वेङ्कटनाथार्य कवितार्किकेसरी वेदान्ताचार्यवर्यो मे सन्निधत्तां सदा हृदि नव्यरङ्गयतीन्द्राङ्घ्रिपङ्कजभ्रमरायितं नव्यमङ्गलभूषं श्रीवरदार्यगुरुं भजे यो नित्यमच्युतपदां जयुग्मरुक्मव्यामोहतस्तरितराणि तनाय मेधे अस्मद्गुरोर्भगवतोऽस्य देकसिन्धो रामानुजस्य चरणौ शरणं प्रपद्ये यस्य सारस्वतस्रोतो कुलामोदवासितं हृदयेनां श्रमायालं शठारिं तोपस्महे वन्दे वैकुण्ठसेनान्यं देवं सोऽध्रुवति सखं यद्वेत्र शिखरस्पन्दे विषमेतद्व्यवस्थितं साधर्मचरीं शौरेः सम्मन्त्रितजगद्धितामनुग्रहमयीं वन्दे नित्यमज्ञातनिग्रहां कमप्याद्यं गुरुं वन्दे कमलाग्रहमेधिनं प्रवक्ता छन्दसां वक्ता पञ्चरात्रस्य स्वयं ज्ञानानन्दमयं देवं निर्मलस्फटिकाकृतिम् आधारं सर्वविद्यानां हयग्रीवमुपास्महे लक्ष्मीनेत्रोत्पलश्रीसर्दपरिचयादेशसंवर्धमानः नाभीनाळीकरिङ्कण्मधुकरपटली दत्तहस्तावलम्बः अस्माकं सम्पदोघानविरलतुलसीदामसञ्जातभूमा काळिन्दी कान्तिहारी कलयतोषः काಳಿಮಾ कैटभारेः श्रीमते कुमार महादेशिकाय नमः। ಮಧ್ಯದಲ್ಲಿ ಕಟ್ಟಾಗಿ ಕೇಳಿಸ್ತಿದೆ ವಾಯ್ಸು ತುಂಬಾ ಬೇಗ ಹೋಗೋ ಶ್ಲೋಕ ಹೇಳುವಾಗ ಕೆಲವು ಟೈಮಲ್ಲಿ ಅದು ಏನಕ್ಕೆ ಅಂತ ಗೊತ್ತಿಲ್ಲ, ಎಲ್ಲಾರ್ಗೂ ಹಂಗೆ ಆಗ್ತಿದ್ಯೋ ಇಲ್ಲ ನಿಮ್ಮ ಮೊಬೈಲ್ ಪ್ರಾಬ್ಲಮ್ ಗೊತ್ತಿಲ್ಲ ನಂಗೆ. மிக்கவருக்கும் வாய்ஸ் கட் ಆಗ್ತಾ ಇದೆಯಾ? அடியன் கொஞ்சம் இது ஃபீபிளா இருக்கு வாய்ஸ். ஆமா புரியல. ஒரு வாட்டி சீக்கிரமா ஸ்லோகம் சொல்ற மாதிரி இருந்து ஸ்பீட்ல. அதோ நெட்வொர்க்ல ப்ராப்ளம் இருக்கலாம். இருக்கும். ಈಗ ವಿಷ್ಣು ಪಾರಮ್ಯ ನಾಯಕ ಸರದಲ್ಲಿ ಮೂರನೇ ಸರ ತತ್ವಮುಕ್ತ ಕಲಾಪದಲ್ಲಿ ಪರಮಾತ್ಮನ ಪರದೇವತಾ ಪಾರಮಾರ್ಥ್ಯ ಅನ್ನೋದು ಸ್ಥಾಪನೆ ಇನ್ನು ಮಾಡ್ತಾ ಇದ್ದಾರೆ ಸ್ವಾಮಿ ದೇಶಿಕನ್. ಪರದೇವತಾ ಪಾರಮಾರ್ಥ್ಯ ಜ್ಞಾನವ ಬಹಳ ಪ್ರಧಾನವಾದದ್ದು. ಆ ಪರದೇವತಾ ಪಾರಮಾರ್ಥ್ಯವನ್ನು ತಿಳಿದೇ ಮುಂದಕ್ಕೆ ಸಾಧನೆ ಸಾಧ್ಯ. ಆದ್ದರಿಂದ ವೇದಗಳಲ್ಲಿ ಶ್ರುತಿಗಳಲ್ಲಿ ಹೇಳಿರುವಂತಹ ಮೋಕ್ಷಕ್ಕೆ ಉಪಾಯವಾದ ಒಂದು ರಿಕ್ವೆಸ್ಟ್ ಹೇಳ್ಬೋದಾ? ಹೇಳಿ. ನೀವು ಸಂಸ್ಕೃತ ರೆಫರ್ ಮಾಡಲ್ಲ ಅಂದ್ರಲ್ಲ, ಅಥವಾ ಮಾಡಿದ್ರೆ ಸ್ವಲ್ಪ ಚೆನ್ನಾಗಿರ್ತಿತ್ತಲ್ವಾ? ಮಾಡ್ತಾ ಇದ್ದೀನಿ, ಲಾಸ್ಟ್ ಟೈಮು ಮಾಡಿದೆ. ಓಕೆ, ಅದನ್ನು ಮಾಡ್ತಾ ಇದ್ದೀನಿ, ಎರಡೂ ಮಾಡ್ತಾ ಇದ್ದೀನಿ ಈಗ. ಓಕೆ. ಆದ್ದರಿಂದ ಮೊದಲು ಕನ್ನಡ ಅದು ಮಾಡಿ ಆಮೇಲೆ ಸಂಸ್ಕೃತ. ವಿಷ್ಣು ಪಾರಮ್ಯಕ್ಕೆ ವಿರುದ್ಧವಾದ ವಚನಗಳ ಸಮನ್ವಯ ವೇದಗಳಲ್ಲಿ ಮತ್ತೆ ಪುರಾಣಗಳಲ್ಲಿ ಬೇಕಾದಷ್ಟು ಕಡೆ ಬೇರೆ ದೇವತೆಗಳ ಶಬ್ದಗಳೆಲ್ಲ ಉಪಯೋಗಿಸಿದೆ, ದೇವತೆಗಳ ಹೆಸರುಗಳೆಲ್ಲ. ಇದೆಲ್ಲ ಹೇಳಿರೋದ್ರಿಂದ ಒಂದು ಸಂಶಯಗಳು ಬರುತ್ತೆ. ಯಾರು ಪರದೇವತೆ ಅನ್ನುವ ವಿಷಯದಲ್ಲಿ ಸಂಶಯ ಬರುವುದು ಸಾಮಾನ್ಯ. ಅದನ್ನೆಲ್ಲ ಹೇಗೆ ಪರೀಕ್ಷೆ ಮಾಡಬೇಕು, ಹೇಗೆ ತತ್ವ ನಿರ್ಣಯ ಮಾಡೋದು ಅನ್ನೋದು ಆ ವಿಷಯದಲ್ಲಿಯೇ ಇಲ್ಲಿ ಮಾಡ್ತಾ ಇದ್ದಾರೆ. ಅದರಲ್ಲಿ ಪ್ರಧಾನವಾಗಿ ಉಪನಿಷತ್ತುಗಳಲ್ಲೆಲ್ಲ ಕಠೋಪನಿಷತ್ತು, ಸುಬಾಲೋಪನಿಷತ್ತು ಅವುಗಳ ಒಂದು ಪ್ರಮಾಣವನ್ನೆಲ್ಲ ಹಿಂದಿನ ಶ್ಲೋಕದಲ್ಲಿ ಸ್ಪಷ್ಟವಾಗಿ ಸ್ವಾಮಿ ದೇಶಿಕನ್ ತಿಳಿಸಿದ್ರು.
ಇಲ್ಲಿ ಈಗ ಇನ್ನು ಕೆಲವು ಇತರ ಗ್ರಂಥಗಳು, ಇತರ ಸ್ಮೃತಿಗಳು, ಅವುಗಳ ವಿಷಯವನ್ನು ಕೂಡ ಇಲ್ಲಿ ವಿಚಾರ ಮಾಡ್ತಾರೆ. ಮಧ್ಯಸ್ಥೋಕ್ತಿ ವಿರುದ್ಧೆ ಪರಮಹಿಮ ಪರೇ ತತ್ರ ತತ್ರ ಏತದುಕ್ತಿ ವೃತ್ತಾಂತಾಸ್ತೆ ವಿಚಿತ್ರಾ ಸ್ವಮತಮಭಿಹಿತಂ ದೇವತಾ ತತ್ವವಿದ್ಭಿಃ ವೈಷಮ್ಯಂ ಶಿಲ್ಪಶಾಸ್ತ್ರ ಪ್ರಭೃತಿಷು ವಿವಿಧಂ ವೈದಿಕ ಸ್ವೀಕೃತತ್ವಂ ಪ್ರಜ್ಞಾ ಸಂಸ್ಕಾರ ಭಾಜಾಂ ಭವತಿ ಭಗವತಿ ಸ್ವಪ್ರಧಾನೆ ಪ್ರಮಾಣಂ. ಪ್ರಜ್ಞಾ ಸಂಸ್ಕಾರ ಭಾಜಾಂ ಭಗವತಿ ಸ್ವಪ್ರಧಾನೆ ಪ್ರಮಾಣಂ ಭವತಿ. ಪ್ರಜ್ಞಾ ಸಂಸ್ಕಾರ ಭಾಜಾಂ ಅಂದರೆ ಒಳ್ಳೆಯ ತ್ರೈಕಾಲಿಕವಾದ ಜ್ಞಾನಕ್ಕೆ ಪ್ರಜ್ಞಾ ಅಂತ ಹೆಸರು. 3 ಕಾಲದಲ್ಲಿ ಜ್ಞಾನ ಪ್ರಜ್ಞಾ ಅಂತ ಹೇಳಲ್ಪಡುತ್ತೆ, ತ್ರೈಕಾಲಿಕವಾದದ್ದು. ಆದ್ದರಿಂದ ಸಂಸ್ಕೃತವಾದ ಬುದ್ಧಿ ಯಾರಿಗಿದೆಯೋ, ಜ್ಞಾನವಿದೆಯೋ ಅಂಥವರಿಗೆ, ಅದರ ಸಂಸ್ಕಾರವನ್ನು ಉಳ್ಳವರಿಗೆ ಭಗವತಿ, ಭಗವಾನ್ ಅನ್ನುವ ಶಬ್ದವು ವಾಸುದೇವನಿಗೆ ನಿರುಪಾಧಿಕವಾಗಿ ಹೇಳಲ್ಪಟ್ಟಿದೆ. ಭಗವಾನ್ ಇತಿ ಶಬ್ದೋಯಂ ತಥಾ ಪುರುಷ ಇತ್ಯಪಿ ನಿರುಪಾಧೀಚ ವರ್ತೇತೆ ವಾಸುದೇವೇ ಸನಾತನೇ. ಪರಾಶರರು ಹೇಳ್ತಾರೆ ಹಾಗೆ ಭಗವಾನ್ ಅನ್ನುವ ಶಬ್ದ ಹೇಳಲ್ಪಟ್ಟು ಭಗವತಿ ಸ್ವಪ್ರಧಾನೆ ಪ್ರಮಾಣಂ ಭವತಿ. ಅಂತಹ ಪ್ರಜ್ಞೆಯ ಸಂಸ್ಕಾರ ಉಳ್ಳಂತಹವರಿಗೆ ಯಾವ ಸಂದೇಹ ಬರೋದಿಲ್ಲ. ಬೇರೆ ಇತರ ಶಾಸ್ತ್ರಗಳನ್ನೆಲ್ಲ ಇಲ್ಲಿ ಶಾಸ್ತ್ರಗಳು ಅಂತ ಹೇಳಲ್ಪಡುತ್ತೆಯೇ ಹೊರತು ವೇದವೇ ಶಾಸ್ತ್ರ ಪ್ರಧಾನವಾಗಿ. ಮಿಕ್ಕಿದಕ್ಕೂ ಶಾಸ್ತ್ರಗಳು ಅಂತ ಔಪಚಾರಿಕವಾಗಿ ಉಪಯೋಗಿಸ್ತೀವಿ. ಶಾಸ್ತ್ರ ಅಂದರೆ ವೇದಾತ್ ಶಾಸ್ತ್ರಂ ಪರಂ ನಾಸ್ತಿ ತಾನೇ ಅರ್ಥ. ಅದರಲ್ಲಿ ನಾವು ಹೇಗೆ ಅರ್ಥವನ್ನು ಮಾಡಿಕೊಳ್ಬೇಕು ಅಂತ ಹೇಳಿದಾಗ, ವಿರುದ್ಧವಾದ ಅರ್ಥಗಳಲ್ಲಿ ಒಂದು ಸಮನ್ವಿತವಾದ ಅರ್ಥವನ್ನು ಹೇಳ್ತಾರಲ್ಲ, ಅಂತಹ ಮಹರ್ಷಿಗಳ ವಾಕ್ಯಗಳು ಬೇಕಾದಷ್ಟು ಇದೆ. ಮಧ್ಯಸ್ಥ ಉಕ್ತಿ ಅಂತ ಹೇಳ್ತಾರೆ. ಈಗ ಶೈವ ಪುರಾಣದಲ್ಲಿ ಶಿವಪಾರಮ್ಯ ಬರುತ್ತೆ, ಅದನ್ನು ಇಲ್ಲಿ ವಿಚಾರ ಮಾಡ್ತಾರೆ ಮುಖ್ಯವಾಗಿ. ಮಧ್ಯಸ್ಥೋಕ್ತಿ ವಿರುದ್ಧೆ, ವಿರುದ್ಧವಾದ ಅಂತ ಹೇಳಿದ್ರೆ ದೇವತಾ ಪಾರಮ್ಯದ ವಿಷಯದಲ್ಲಿ ವಿರೋಧವನ್ನು ತಿಳಿಸೋ ಹಾಗಿದೆ ಕೆಲವು ಪುರಾಣ ವಚನಗಳು. ಅವುಗಳಲ್ಲಿ ಮಧ್ಯಸ್ಥರಾದ ಮನ್ವಾದಿ ಮಹರ್ಷಿಗಳ ವಾಕ್ಯಗಳು ಅಂತ ಹೇಳಿದ್ರೆ ಎಲ್ಲವನ್ನೂ ಸಮನ್ವಿತವಾಗಿ ಹೇಳಿ ಯಾವುದು ಪರತತ್ವ ಅನ್ನೋದನ್ನು ನಿಶ್ಚಯ ಮಾಡ್ತಾರೆ. ಯಾರಿಗೂ ಕೂಡ, ಎಲ್ಲರಿಗೂ ಕೂಡ ಅವರವರ ಸ್ವರೂಪಕ್ಕೆ, ತತ್ವಗಳಿಗೆ ಅನುಗುಣವಾಗಿ ವಿಚಾರ ಮಾಡಿ ವಿಷಯವನ್ನು ಸ್ಥಾಪನೆ ಮಾಡುವಂತಹವರು ಮನ್ವಾದಿ ಮಹರ್ಷಿಗಳು. ಅವರು ಪರಮಹಿಮ ಪರೇ ತತ್ರ ತತ್ರ ಏತದುಕ್ತಿ. ಅವರೇನು ಮಾಡ್ತಾರೆ ಅಂತ ಹೇಳಿದ್ರೆ ದೇವತೆಗಳಿಗೂ ಸ್ವಲ್ಪ ಒಂದು ಸ್ಥಾನವನ್ನು ಕೊಡ್ತಾರೆ, ಮರ್ಯಾದೆ ಕೊಡ್ತಾರೆ. ಆದರೆ ಅಂತಹ ಗ್ರಂಥಗಳಲ್ಲಿಯೂ ಕೂಡ ವಿಷ್ಣು ಪಾರಮ್ಯವು ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ. ರುದ್ರಾದಿಗಳ ಮಹತ್ವವನ್ನು ಹೇಳದೆ ಹೊರಟಿರುವಂತಹ ಸ್ಕಾಂದ ಪುರಾಣ ಮೊದಲಾದವುಗಳು ಕೂಡ ಅಲ್ಲ ಅನೇಕ ಕಡೆ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಇದು ಸ್ಕಾಂದ ಪುರಾಣದ ವಾಕ್ಯ. ವಿಷ್ಣು ಸಹಸ್ರನಾಮದಲ್ಲಿ ಹೇಳ್ತೀವಿ ಕಡೆಯಲ್ಲಿ ಈಶ್ವರನು ಪಾರ್ವತಿಗೆ ಹೇಳುವ ವಾಕ್ಯ. ಪಾರ್ವತಿಯು ಪ್ರಶ್ನೆ ಕೇಳಿದಾಗ ಈಶ್ವರನು ಕೊಡುವ ಉತ್ತರ ಇದು. ಸುಲಭವಾಗಿ ಹೇಗೆ ಮಾಡೋದು ಸಹಸ್ರನಾಮವನ್ನು ಶ್ರೀರಾಮ ರಾಮ ರಾಮೇತಿ ಅಂತ ಹೇಳಿದರು. ಅದು ವಿಷ್ಣು ಪಾರಮ್ಯ ವಚನ ಸ್ಕಾಂದ ಪುರಾಣದಲ್ಲಿ ಬರುತ್ತೆ. ಮತ್ತೆ ವಿಚಿತ್ರವಾದ ವೃತ್ತಾಂತಗಳು ಅನೇಕವಾದ ಕಂಡು ಬರುತ್ತೆ. ವಿಚಿತ್ರ ಪ್ರಭಾವಗಳನ್ನು ಹೇಳುವ ವೃತ್ತಾಂತಗಳು, ಅರ್ಜುನನ ಪಾಶುಪತ ಮೊದಲಾದ ವಸ್ತ್ರವನ್ನು ತೆಗೆದುಕೊಳ್ಳುವಾಗ ಆಗುವ ವೃತ್ತಾಂತವಾಗಲಿ ಮೊದಲಾದವುಗಳಲ್ಲಿ, ಕೃಷ್ಣನ ಪಾದಗಳಲ್ಲಿ ಸಮರ್ಪಿಸಿದ ಪುಷ್ಪಗಳು, ರುದ್ರನ ತಲೆ ಮೇಲೆ ನೋಡ್ತಾನೆ ಅರ್ಜುನ ಅವನ ಶಿರಸ್ಸಿನಲ್ಲಿ. ಇಂತಹ ಒಂದು ವಿಚಿತ್ರವಾದ ವೃತ್ತಾಂತಗಳೆಲ್ಲ ಪುರಾಣಗಳಲ್ಲಿ ಬೇಕಾದಷ್ಟು ಹೇಳಿದೆ. ಇದೆಲ್ಲ ಕೂಡ ಮತ್ತೆ ದೇವತಾ ತತ್ವವಿದ್ಭಿಃ ಅಭಿಹಿತಂ ಸ್ವಮತಂ. ದೇವತಾ ತತ್ವವನ್ನು ಸ್ಪಷ್ಟವಾಗಿ ತಿಳಿದಂತಹ ಋಷಿಗಳು ತಮ್ಮ ಮತವನ್ನು ಕೂಡ ಹೇಳಿದ್ದಾರೆ. ಯಾರು ಅಂತ ಹೇಳಿದ್ರೆ ಪರಾಶರರು. ಅವರಿಗೆ ಅವರ ತಾತಂದರು, ಮಾತಾಮಹರು, ಪಿತಾಮಹರು ವಸಿಷ್ಠರು, ಪುಲಸ್ತ್ಯ ಬ್ರಹ್ಮರು ಇಬ್ಬರು ಬಂದು ದೇವತಾ ಪಾರಮಾರ್ಥ್ಯ ಜ್ಞಾನಂಚ ಯಥಾವತ್ ವೇತ್ಸತೆ ಭವಾನ್, ದೇವತಾ ಪಾರಮಾರ್ಥ್ಯಂಚ ಯಥಾವತ್ ವೇತ್ಸತೆ ಭವಾನ್ ಅಂತ ಅವರಿಗೆ ವರವನ್ನು ಕೊಟ್ಟಿರೋದು ಪರಾಶರರೇ ಹೇಳ್ತಾರೆ ವಿಷ್ಣು ಪುರಾಣದಲ್ಲಿ ಆರಂಭದಲ್ಲಿಯೇ. ಅಂತಹ ಪರಾಶರರಿಂದ ಹೇಳಿದಂತಹ ಅವರು ಪುಲಸ್ತ್ಯರು ವಸಿಷ್ಠರ ವರ
ಅವರಿಗೆ ಸಿಕ್ಕಿತು. ವಿಷ್ಣುವೇ ಸರ್ವೋತ್ತಮ ಅಂತ ಹೇಳುವ ನಿರ್ಣಯಗಳಾಗಲಿ. ಅಷ್ಟೇ ಅಲ್ಲ, ಶಿಲ್ಪಶಾಸ್ತ್ರದಲ್ಲಿ ವಿವಿಧಂ ವೈಷಮ್ಯಂ, ಶಿಲ್ಪಶಾಸ್ತ್ರದಲ್ಲಿ ಉತ್ತಮ ವಿಮಾನ ಯಾವುದು, ಮಧ್ಯ ವಿಮಾನ ಯಾವುದು, ಮಧ್ಯಮವಾದದ್ದು, ಅಧಮವಾದ ವಿಮಾನ ಮೊದಲಾದದೆಲ್ಲ ವಿಮಾನಗಳಲ್ಲಿಯೂ ಈ ರೀತಿಯೆಲ್ಲ ಒಂದು ತಾರತಮ್ಯ ಭಾವವಿದೆ. ವಿಷ್ಣುವಿನ ವಿಮಾನವೇ ಉತ್ತಮ ಅಂತ ಅದರಲ್ಲಿ ನಿರ್ಣಯ ಮಾಡಿದ್ದಾರೆ ಶಿಲ್ಪಶಾಸ್ತ್ರ ಗ್ರಂಥಗಳು. ಸ್ವಾಮಿ ದೇಶಿಕನ್ ನೋಡದೇ ಇರೋ ಗ್ರಂಥಗಳೇ ಇಲ್ಲ. ಸರ್ವತಂತ್ರ ಸ್ವತಂತ್ರರು ಅಂತ ಅವರಿಗೆ ಬಿರುದು. ಆದ್ದರಿಂದ ಹಾಗೆಯೇ ವೈದಿಕ ಸ್ವೀಕೃತತ್ವಂ, ವೈದಿಕರ ವಿಷಯ ಹೇಳಲೇಬೇಕಾಗಿಲ್ಲ. ಪರಮ ವೈದಿಕರಾದ ಬೋಧಾಯನರೇ ಮೊದಲಾದಗಳು ವಿಷ್ಣುವನೇ ಉತ್ತಮ ಪರಮ ಪೂಜ್ಯ ಅಂತ ಸ್ವೀಕಾರ ಮಾಡಿರೋದು. ಇದೆಲ್ಲವೂ ಕೂಡ ಪ್ರಜ್ಞಾ ಸಂಸ್ಕಾರ ಭಾಜಾಂ, ಒಳ್ಳೆಯ ಬುದ್ಧಿ ಸಂಸ್ಕಾರ ಉಳ್ಳವರಿಗೆ ಭಗವತಿ ಪ್ರಮಾಣಂ ಭವತಿ, ಸ್ವಪ್ರಧಾನೆ ಆತ್ಮೇಶ್ವರಂ ಮೊದಲಾದಾಗಿ ಹೇಳಿದೆ ಶ್ರುತಿಗಳು. ಅವನಿಗೆ ಅವನೇ ಪ್ರಭು. ನ ತಸ್ಯ ಈಶೇ ಕಶ್ಚನ ತಸ್ಯ ನಾಮ ಮಹಾದ್ಯಶಃ, ಇದೆಲ್ಲ ಮಹಾನಾರಾಯಣ ಉಪನಿಷತ್ತು ಸ್ಪಷ್ಟವಾಗಿ ಹೇಳುತ್ತೆ. ಅವನಿಗೆ ಒಬ್ಬ ಈಶ್ವರನಿಲ್ಲ. ಸ್ವೇ ಮಹಿಮ್ನಿ ಪ್ರತಿಷ್ಠಿತ, ಅವನು ಬೃಹದಾರಣ್ಯಕ ಉಪನಿಷತ್ತು ಹೇಳಿದೆ. ತನ್ನ ಮಹಿಮೆಯಲ್ಲೇ ಇದ್ದಾನೆ ಅವನ ತನ್ನ ಸತ್ತೆಯಲ್ಲಿ ಅವನೇ ಇದ್ದಾನೆ. ಅವನು ಇನ್ನೊಬ್ಬರ ಅಧೀನದಲ್ಲಿದ್ದ ಇಲ್ಲ. ಅವನು ಸ್ವೇ ಮಹಿಮ್ನಿ ಪ್ರತಿಷ್ಠಿತ ನತಸ್ಯ ಈಶೇ ಕಶ್ಚನ, ಇದೆಲ್ಲ ಕೂಡ ಸ್ಪಷ್ಟವಾಗಿ ನತಸ್ಯ, ಅವನಿಗೆ ಸಮರೂ ಇಲ್ಲ, ಅಧಿಕರೂ ನತತ್ಸಮಶ್ಚ ಅಭ್ಯಧಿಕಶ್ಚ ದೃಶ್ಯತೆ, ಪರಾಸ್ಯ ಶಕ್ತಿ ವಿವಿಧೈವ ಶ್ರೂಯತೆ, ಸ್ವಾಭಾವಿಕಿ ಜ್ಞಾನಬಲ ಕ್ರಿಯಾಚ. ಇದೆಲ್ಲ ಉಪನಿಷತ್ತಿನ ವಾಕ್ಯಗಳು ಬೇಕಾದಷ್ಟು ಸ್ಪಷ್ಟವಾಗಿ ವಿಷ್ಣು ಪಾರಮ್ಯವನ್ನು ಘೋಷಣೆ ಮಾಡೋದ್ರಿಂದ ನಾರಾಯಣನೇ ಸರ್ವೇಶ್ವರ ಅನ್ನೋದರಲ್ಲಿ ಪ್ರಮಾಣವಾಗುತ್ತೆ. ಅದು ಇಲ್ಲಿ ಸಂಗ್ರಹವಾಗಿ ಹೇಳಿದ್ರು. ಬೇರೆ ಇತರ ಗ್ರಂಥಗಳು ಇದರಲ್ಲಿ ವೃತ್ತಾಂತಗಳನ್ನೆಲ್ಲ ಸಂಸ್ಕೃತ ಶಬ್ದ ಇದರಲ್ಲಿ ವ್ಯಾಖ್ಯಾನದಲ್ಲಿ ಕೆಲವನ್ನ ಸ್ವಲ್ಪ ಇಲ್ಲಿ ಹೇಳ್ತಾರೆ ಆಚಾರ್ಯರು. ಮಧ್ಯಸ್ಥೋಕ್ತಿ ವಿರುದ್ಧೇ ಪರಮಹಿಮ ಪರೇ ತತ್ರ ತತ್ರೈತದುಕ್ತಿ ವೃತ್ತಾಂತಾಸ್ತೆ ವಿಚಿತ್ರಾ ಸ್ವಮತಮಭೀತಂ ದೇವತಾ ತತ್ವವಿದ್ಭಿ. ಇಲ್ಲಿ ಸ್ವಲ್ಪ ವಿಸ್ತಾರವಾಗಿ ಹೇಳ್ತಾರೆ ಇದನ್ನ. ಶೈವ ವೈಷ್ಣವ ವಾದಸ್ಯೈವ ಏವಂ ಅತಿಗಹನತ್ವೇಪಿ, ಬಹಳ ಗಹನವಾದದ್ದು ಶಿವಪಾರಮ್ಯವೋ ವಿಷ್ಣು ಪಾರಮ್ಯವೋ ಇದೆಲ್ಲ ಗಹನವಾದ ವಿಷಯ ಆದರೂ ಇತೋಪಿ ಜಿಜ್ಞಾಸೂನಾಂ ಕೃತೆ ಕಿಂಚಿದಿವ ಮಾರ್ಗಂ ದಿದರ್ಶಯಿಷು ಭಕ್ತಿ. ಆದರೂ ಕೂಡ ತತ್ವವನ್ನು ತಿಳಿದುಕೊಳ್ಳೋರಿಗೆ ಸ್ವಲ್ಪ ಸರಿಯಾದ ಮಾರ್ಗವನ್ನು ತೋರಿಸ್ತಾರೆ ಇಲ್ಲಿ ಭಾಷೆಗಾರರು. ಇಲ್ಲಿ ಸ್ವಾಮಿ ದೇಶಿಕನ್ನು ಕೆಲವು ಋಷಿಗಳು ಅದನ್ನು ನಮಗೆ ತಿಳಿಸ್ತಾರೆ ಸ್ಪಷ್ಟವಾಗಿ ಅಂತ ಹೇಳಿ ಮಧ್ಯಸ್ಥೋಕ್ತಿ ಅನ್ನೋದ್ರಿಂದ ಈ ಶ್ಲೋಕದಿಂದ ಹೇಳ್ತಾರೆ. ಪರಸ್ಪರಂ ವಿರುದ್ಧೇ ವಿಷಯ ಅಪಕ್ಷಪಾತಿನಃ, ಮಧ್ಯಸ್ಥರು ಅಂದ್ರೆ ಏನರ್ಥ ಅಂದ್ರೆ ಪಕ್ಷಪಾತಿಗಳಲ್ಲ ಅಂತ ಅರ್ಥ. ಯಾರಿಗೂ ಕೂಡ ಅದು ತತ್ವಗಳು ಹೇಗೆ ನಿಶ್ಚಯ ಮಾಡ್ತಾರೆ ಅದು ಪ್ರಮಾಣಕ್ಕೆ ಅನುಗುಣವಾಗಿ ಮಾಡುವರು. ಪ್ರಾಮಾಣಿಕರು ಮಧ್ಯಸ್ಥರು, ಅವರು ಪ್ರಮಾಣಕ್ಕೆ ಅನುಗುಣವಾಗಿ ವಿಷಯಗಳನ್ನು ನಿಶ್ಚಯ ಮಾಡುವಂಥವ್ರು. ಅಂತಹವರು ಮಧ್ಯಸ್ಥಸ್ಯ ಉಕ್ತಿ ವಚನಂ ಪ್ರಮಾಣಂ ಭವತಿ, ಅದರಿಂದಲೇ ಅವರಿಗೆ ಪ್ರಾಮಾಣಿಕರು ಅಂತ ಹೆಸರು. ಸಾರಾಸಾರ ವಿವೇಕಜ್ಞ ಅಂತ ಹೇಳಿದ್ರು ಭಾಷಿಕಾರರು. ಸಾರಾಸಾರ ವಿವೇಕವನ್ನು ಉಳ್ಳವರು ಅಂತಹವರು ಮಧ್ಯಸ್ಥರು. ಅಂದರೆ ಅಪಕ್ಷಪಾತಿಗಳು, ಪಕ್ಷಪಾತವಿಲ್ಲ ಅವರಿಗೆ, ಬಯಾಸ್ ಇಲ್ಲ ಒಬ್ಬರ ವಿಷಯದಲ್ಲಿ. ಆದ್ದರಿಂದ ಅದು ಅವರು ಹೇಳುವ ವಿಷಯ ನಮಗೆ ಪ್ರಮಾಣವಾಗುತ್ತೆ. ಅಧಿಕಾರಿ ಭೇದಾಧಿಕಮತ್ವ ಅಷ್ಟಾದಶ ಪುರಾಣಾನಿ ಕೃತವಾನ್ ಕಿಲ ವ್ಯಾಸಃ. ವ್ಯಾಸರು ಯಾಕೆ 18 ಪುರಾಣಗಳನ್ನು ಮಾಡಬೇಕು? ಅದರಲ್ಲಿ ಎಲ್ಲ ವಿಧವಾದ ಪುರಾಣಗಳು ಇದೆಯಲ್ಲ ಅಂದರೆ ಅಧಿಕಾರಿ ಭೇದದಿಂದ. ಬೇರೆ ಬೇರೆ ವಿಧವಾದ ಅಧಿಕಾರಿಗಳಿದ್ದಾರೆ ಲೋಕದಲ್ಲಿ. ಎಲ್ಲರೂ ಮುಮುಕ್ಷುಗಳಾಗೋದಿಲ್ಲ. ಮುಮುಕ್ಷುಗಳಾದವರಲ್ಲಿಯೂ ಅನೇಕರು ವಿಧವಾದ ಅಧಿಕಾರಿಗಳು. ಕೆಲವರಿಗೆ ಆಕಿಂಚನ್ಯವಿರುತ್ತೆ, ಕೆಲವರಿಗೆ ಶಕ್ತಿ ಇರುತ್ತೆ, ಜ್ಞಾನವಿರುತ್ತೆ, ಅಧಿಕಾರವಿರುತ್ತೆ. ಮುಮುಕ್ಷುಗಳಲ್ಲಿಯೇ ಅಧಿಕಾರಿ ಭೇದಗಳಿದೆ. ಮಿಕ್ಕವರಂತೂ ಹೇಳಲೇಬೇಕಾಗಿಲ್ಲ. ತ್ರಿವಿಧ ಪುರುಷಾರ್ಥವನ್ನೇ ಅನುಸರಿಸಿ ಅದನ್ನೇ ಇಷ್ಟಪಟ್ಟು ಮಾಡುವವರೇ ಅತ್ಯಧಿಕವಾಗಿದ್ದಾರೆ ಲೋಕದಲ್ಲಿ. ಹೀಗೆಲ್ಲ ಇರುವಾಗ ಎಲ್ಲರಿಗೂ ಕೂಡ ವೇದದಲ್ಲಿ ಎಲ್ಲವೂ ಇದೆ. ಒಂದು ದೊಡ್ಡ ಜಲಾಶಯದಲ್ಲಿ ತೀರ್ಥವನ್ನು ಅನೇಕರು ಅನೇಕ ವಿಧವಾಗಿ ತೆಗೆದುಕೊಂಡು ಉಪಯೋಗಿಸೋ ಹಾಗೆ ವೇದದಲ್ಲಿ ಅವರವರ ಉಪಯೋಗಕ್ಕೆ ಏನು ಬೇಕೋ ಎಲ್ಲವೂ ಹೇಳಲ್ಪಟ್ಟಿದೆ.
ಅವರವರ ಇಷ್ಟಕ್ಕೆ ಅನುಗುಣವಾಗಿ ಎಲ್ಲರೂ ಅದನ್ನು ತೆಗೆದುಕೊಂಡು ಉಪಯೋಗಿಸ್ಕೊಳ್ಬಹುದು. ಅದರ ಒಂದು ಪ್ರಮಾಣವನ್ನು ತಿಳಿದರೆ ಅವರು ಮೇಲೆ ಹೋಗ್ತಾರೆ ಉದ್ಧಾರವಾಗಿ. ಎಂದೋ ಒಂದು ಕಾಲದಲ್ಲಿ ಸಂಸಾರವನ್ನು ಕೂಡ ಕಳೆದುಕೊಳ್ತಾರೆ. ಆದ್ದರಿಂದ ವೇದವು ಎಲ್ಲವೂ ಇದೆ, ವೇದದಲ್ಲಿ ಇಲ್ಲದೆ ಇರೋ ವಿಷಯವೇ ಇಲ್ಲ. ಆದರೂ ಕೂಡ ಅವರು ಅದರಿಂದ 18 ಅಧಿಕಾರಿ ಭೇದದಿಂದ ಮಾಡಿದ್ರು. ಆದರೂ ಕೂಡ ಅವರು ಕೆಲವು ವಾಕ್ಯಗಳನ್ನು ಅಲ್ಲಲ್ಲಿ ಹೇಳ್ತಾರೆ ವ್ಯಾಸರು. ಆಲೋಢ್ಯ ಸರ್ವಶಾಸ್ತ್ರಾಣಿ ವಿಚಾರ್ಯ ಚ ಪುನಃ ಇದಮೇಕಂ ಸುನಿಷ್ಪನ್ನಂ ಧ್ಯೇಯೋ ನಾರಾಯಣ ಸದಾ. ಎಲ್ಲ ಶಾಸ್ತ್ರಗಳನ್ನು ಕೂಡ ಚೆನ್ನಾಗಿ ಆಲೋಚನೆ ಮಾಡಿ ಮತ್ತೆ ವಿಚಾರ ಮಾಡಿ ಒಂದು ಚೆನ್ನಾಗಿ ತಿಳಿದಂತಹ ನಿಷ್ಕೃಷ್ಟವಾಗಿ ತಿಳಿದ ವಿಷಯ ಏನು ಅಂದರೆ ನಾರಾಯಣನೇ ಧ್ಯೇಯನಾದವನು ಯಾವಾಗಲೂ ಅನ್ನೋದು. ಇತಿ ಖಲು ಸ್ವನಿರ್ಣಯಂ ಪ್ರಕಟಯತಿ, ತನ್ನ ನಿರ್ಣಯವನ್ನ ಅವರು ಪ್ರಕಟ ಮಾಡ್ತಾರೆ ವ್ಯಾಸರು. ಇದಮ್ಮಿ ವಚನಂ ಶ್ರೀ ಶಂಕರಾಚಾರ್ಯೈ ಸಹಸ್ರನಾಮ ಭಾಷ್ಯ ಪೀಠಿಕಾಯಾಂ ಉದಾಹರಿ. ಸಹಸ್ರನಾಮ ಪೀಠಿಕೆಯಲ್ಲೂ ಕೂಡ ಇದನ್ನು ಉದಾಹರಿಸ್ತಾರೆ ಶಂಕರಾಚಾರ್ಯರು ಕೂಡ. ಎಲ್ಲ ವೇದಾಂತಿಗಳು ಸಮ್ಮತವಾದದ್ದೇ. ವೇದಾಂತಿಗಳೆಲ್ಲರೂ ಕೂಡ ನಾರಾಯಣ ಪರತ್ವವನ್ನೇ ಹೇಳಿರೋದು. ಶಂಕರ ಭಾಷ್ಯದಲ್ಲಿ ಎಲ್ಲ ಕಡೆಯೂ ನಾರಾಯಣ ಪರತ್ವವೇ ಹೇಳಿದೆ. ಅದನ್ನ ಅವರು ಭಕ್ತಿಯೋಗ ಅಂತ ಹೇಳಿ ಅದನ್ನ ಸಗುಣ ಬ್ರಹ್ಮೋಪಾಸನೆ ಅಂತ ಹೇಳಿದ್ರು ಕೂಡ ಸಗುಣ ಬ್ರಹ್ಮ ಉಪಾಸನೆ ಯಾರನ್ನ ಮಾಡಬೇಕು? ರುದ್ರನಂತ ಹೇಳಲಿಲ್ಲ, ನಾರಾಯಣನನ್ನೇ ಹೇಳಿರೋದು ಶಂಕರರು. ಶ್ವೇತಾಶ್ವತರ ಉಪನಿಷತ್ತಲ್ಲೂ ಶಿವಶಂಭು ಶಬ್ದಗಳಿಗೆ ಮಂಗಳಕರ ಅನ್ನುವಂಥ ಅರ್ಥವನ್ನೇ ಮಾಡಿ ನಾರಾಯಣನೇ ಪರದೇವತೆ. ಅಲ್ಲಿಯೂ ಕೂಡ ಅವರಿಗೆ ಸಗುಣ ಬ್ರಹ್ಮ ಯಾರು ಅಂದ್ರೆ ನಾರಾಯಣನೇ. ಆದ್ದರಿಂದ ಆ ವಿಷಯದಲ್ಲಿ ಯಾವ ಸಂದೇಹವೂ ಇಲ್ಲ, ಎಲ್ಲರೂ ಅದನ್ನು ಒಪ್ಕೊಂಡಿದ್ದಾರೆ ವೇದಾಂತಿಗಳೆಲ್ಲ. ಅತಃ ಮಧ್ಯಸ್ಥಸ್ಯ ಶೈವ ವೈಷ್ಣವ ಪುರಾಣಕರ್ತು ವ್ಯಾಸಸ್ಯ, ಎಲ್ಲ ವಿಧವಾದ ಪುರಾಣಗಳನ್ನು ಮಾಡಿರುವಂತಹ ವ್ಯಾಸರು ಅವರು ಅಪಕ್ಷಪಾತಿಗಳು. ಬ್ರಹ್ಮರ್ಷೇಹ ವಚನೇನ ನಾರಾಯಣಸ್ಯೈವ ಸದಾ ಧ್ಯೇಯತ್ವ ಅಂಗೀಕರ್ತವ್ಯಂ. ಅವರು ಬ್ರಹ್ಮರ್ಷಿಗಳು, ಅವರ ವಚನದಿಂದ ನಾರಾಯಣನೇ ಪರವು ಅಂತ ಒಪ್ಕೊಳ್ಬೇಕು. ಈ ರೀತಿ ಪರಮಹಿಮ ಪರೇ ಪರಸ್ಯ ಶಿವಸ್ಯ ಮಹಿಮ್ನಃ ಪ್ರತಿಪಾದನಾಯ ಇವ ರಚಿತೇಶು ಸ್ಕಾಂದಾದಿ ಪುರಾಣೇಶು. ಪರ ಮಹಿಮ ಪರೇ, ಬೇರೆಯವರ ಮಹಿಮೆಯನ್ನು ಕೂಡ ಹೇಳುವಂತಹ ಪುರಾಣಗಳು ಕೆಲವು ಇದೆ. ಸ್ಕಾಂದ ಪುರಾಣ ಮೊದಲಾದವುಗಳು. ಅಲ್ಲಿಯೂ ಕೂಡ ಮಧ್ಯದಲ್ಲಿ ತತ್ತತ್ ಪ್ರಕರಣ ವಿಶೇಷೆ, ಕೆಲವು ವಿಶೇಷ ಪ್ರಕರಣಗಳಲ್ಲಿ ಕೆಲವು ಉಕ್ತಿಗಳು ಕಂಡುಬರುತ್ತೆ. ವಿಷ್ಣು ಪಾರಮ್ಯ ಪ್ರತಿಪಾದಕ ವಚನಂ ದೃಶ್ಯತೆ, ವಿಷ್ಣುವೇ ಪರದೇವತೆ ಎನ್ನುವ ವಚನಗಳು ಕಂಡುಬರುತ್ತೆ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಅನ್ನೋದು ಒಂದು ಉದಾಹರಣೆ. ಈಶ್ವರೇಣೈವ ಉಕ್ತಂ ರಾಮನಾಮ ಮಾಹಾತ್ಮ್ಯ ವಚನಂ ಶೈವೇ ಸ್ಕಾಂದ ಪುರಾಣೇ ಶ್ರೂಯತೆ. ಅದು ಶೈವ ಪುರಾಣ, ಸ್ಕಾಂದ ಪುರಾಣ, ಅದರಲ್ಲಿ ಕಂಡುಬರುತ್ತೆ. ತಾದೃಶಾಃ ವಿಷ್ಣು ಪಾರಮ್ಯ ಪರಾಃ ವಿಚಿತ್ರಾಃ ಅದ್ಭುತಾಃ ವೃತ್ತಾಂತಃ ವಿಷ್ಣು ಪಾರಮ್ಯ ಪ್ರಮಾಣ ಭವತಿ. ಆ ರೀತಿ ಅನೇಕ ವೃತ್ತಾಂತಗಳಿದೆ ಪುರಾಣಗಳಲ್ಲಿ. ಅದೆಲ್ಲವೂ ಕೂಡ ವಿಷ್ಣುವೇ ಪರದೇವತೆ ಎನ್ನುವುದಕ್ಕೆ ಪ್ರಮಾಣವಾಗುತ್ತೆ. ದೇವತಾ ತತ್ವವಿದ್ಭಿಹಿ, ಅದಕ್ಕೆ ಮೇಲೆ ಪರದೇವತಾ ಪಾರಮಾರ್ಥಿ ಜ್ಞಾನವನ್ನು ತಿಳಿದಂತಹ ಪರಾಶರರು ಮೊದಲಾದವರು ಹೇಳುವಂತಹದ್ದು ಸ್ವಮತಂ ಸ್ವೀಯ ಮತಂ, ಅವರ ಅಭಿಪ್ರಾಯವೇನು. ವಿಷ್ಣು ಪುರಾಣದ ವಿಶೇಷ ಏನು ಅನ್ನೋದು ಅನೇಕ ಕಡೆ ನೋಡಿದ್ವಿ. ವೇದಾರ್ಥ ಸಂಗ್ರಹದಲ್ಲಿ ಭಾಷ್ಯಕಾರರು ಹೇಳ್ತಾರೆ, ಬೇರೆ ಎಲ್ಲ ಪುರಾಣಗಳಂತೆ ಅಲ್ಲ. ಬೇರೆ ಪುರಾಣಗಳಲ್ಲಿ ಆಯಾ ದೇವತೆಯನ್ನು ಕುರಿತೇ ಆರಂಭಿಸಿ ಆಯಾ ದೇವತೆಯ ವಿಷಯ ಹೇಳಿದೆ. ವಿಷ್ಣು ಪುರಾಣದಲ್ಲಿ ಹಾಗೆ ಹೇಳಿಲ್ಲ. ಯಾರು ಜಗತ್ಕಾರಣ ಅಂತ ಒಂದು ಸಾಮಾನ್ಯ ಪ್ರಶ್ನೆ, ಅದರಲ್ಲಿ ರುದ್ರನು ದೇವತಾ ಜಗತ್ಕಾರಣವೋ, ಚತುರ್ಮುಖ ಬ್ರಹ್ಮ ಜಗತ್ಕಾರಣವೋ ಯಾರಾದರೂ ಆಗಿರಬಹುದು. ಯಾರು ಅನ್ನುವ ಪ್ರಶ್ನೆ ಜನರಲ್ ಆಗಿ ಸಾಮಾನ್ಯವಾಗಿ ಪ್ರಶ್ನೆಯನ್ನು ಕೇಳಿ ವಿಷ್ಣುವೇ ಜಗತ್ಕಾರಣ ಅಂತ ವಿಶೇಷವಾಗಿ ದೇವತೆಯನ್ನೇ ಹೇಳಿರೋದು ಪರದೇವತಾ ಪಾರಮಾರ್ಥಿ ಜ್ಞಾನವುಳ್ಳ ಪರಾಶರರ ಉಕ್ತಿ. ಅವರೇ ಅದನ್ನು ಬರೆದಿದ್ದಾರೆ. ಅವರು ಹೇಳಿರುವಂತಹ ವಿಷ್ಣು ಪುರಾಣದ್ದು ಅದರ ಮಹಿಮೆಯನ್ನು ಅನೇಕ ಕಡೆ ಭಾಷ್ಯಕಾರರು ಅದಕ್ಕೆ ನಾರಾಯಣೋಪನಿಷತ್ತಿಗೆ ಸಮಾನವಾದ ಸ್ಥಾನವನ್ನು ಕೊಡ್ತಾರೆ ಪ್ರಮಾಣಗಳಲ್ಲಿ. ವಿಷ್ಣು ಪುರಾಣದ ಪ್ರಮಾಣವು ಇತರ ವೇದಾಂತಿಗಳಿಂದಲೂ ಅನೇಕವಾಗಿ ಉಪಯೋಗಿಸಲ್ಪಟ್ಟಿದೆ. ಆದ್ದರಿಂದ ಪರಾಶರರ ಅವರ ತನ್ನದಾದ ಅಭಿಮತ, ಸ್ವೀಯತಾಂ ಅಭಿಹಿತಂ ಸ್ಪಷ್ಟಮೇವ ಅಭಿಹಿತಂ, ಅದನ್ನು ತಮ್ಮ ಮತವನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ.
ಆಲೋಡ್ಯ ಸರ್ವಶಾಸ್ತ್ರಾಣಿ, ಅದು ಅಷ್ಟೇ. ಹಾಗೆಯೇ ವಚನಂ ಅನುಪದಂ ಉಕ್ತಂ ವಿಚಾರ್ಯ ಚ ಪುನಃ ಪುನಃ ಇದಮೇಕಂ ಸುನಿಷ್ಪನ್ನಂ ಧ್ಯೇಯಂ. ಇದೇ ರೀತಿ ಸತ್ಯಂ ಸತ್ಯಂ ಪುನಃ ಸತ್ಯಂ ಉದ್ಧೃತ್ಯ ಭುಜ ಮುಚ್ಚತೆ, ಎರಡು ಕೈಗಳನ್ನು ಮೇಲೆ ಎತ್ಕೊಂಡು ಪ್ರಮಾಣ ಮಾಡೋ ಹಾಗೆ ಸತ್ಯಂ 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 ಅಂತ ಪ್ರಮಾಣ ಮಾಡ್ತಾರಲ್ಲ, ಎರಡು ಕೈಗಳನ್ನು ಮೇಲೆ ಎತ್ತಿ ಪ್ರಮಾಣ ಮಾಡುವಂತಹದ್ದು. ವೇದಾತ್ ಶಾಸ್ತ್ರಂ ಪರಂ ನಾಸ್ತಿ ನ ದೈವಂ ಕೇಶವಾತ್ ಪರಂ. ಇದು ಪಾರಾಶರ್ಯ ವಚನಂ, ಪರಾಶರರ ವಚನ. ಏವಂ ಶಿಲ್ಪಶಾಸ್ತ್ರ ಪ್ರವೃತ್ತಿಷು ವೈಷಮ್ಯಂ ಪ್ರಮಾಣಂ ಭವತಿ. ಹಾಗೆಯೇ ಅದರಲ್ಲಿಯೂ ಕೂಡ ತತ್ರ ಹಿ ದೇವಾಲಯ ವಿಮಾನಾನಿ ಅಧಿಕೃತ್ಯ, ದೇವಾಲಯಗಳ ವಿಮಾನಗಳ ವಿಷಯ ಎಲ್ಲ ಬರುವಾಗ ಸಾತ್ವಿಕ ರಾಜ ತಾಮಸ ಭೇದೇನ ಉತ್ತಮ ಮಧ್ಯಮ ಅಧಮ ವಿಭಾಗಂ ಪ್ರದರ್ಶ್ಯ ಹರಿರ್ವಿಧಾತ ಹರಾದಿದೇವ, ಇದೆಲ್ಲ ಪ್ರಮಾಣಗಳನ್ನು ತೆಗಿತಾರೆ. ಇಲ್ಲಿ ವಿಷ್ಣೋ ವಿಮಾನಸ್ಯ ಉತ್ತಮತ್ವಂ ಉಕ್ತಂ, ವಿಷ್ಣು ವಿಮಾನವೇ ಎಲ್ಲಕ್ಕಿಂತ ಉತ್ತಮವಾದದ್ದು. ಆದ್ದರಿಂದ ಇದೆಲ್ಲ ಪ್ರವೃತ್ತಿ ಅನ್ನೋದು ಮೊದಲಾದದ್ದು, ಶಿಲ್ಪಶಾಸ್ತ್ರವೇ ಮೊದಲಾದವುಗಳಲ್ಲಿ ಅಂದರೆ ಇನ್ನೂ ಅನೇಕ ಕಡೆಗಳಲ್ಲಿಯೂ ಹೇಳಲ್ಪಟ್ಟಿದೆ. ಹರಿಂ ಹರಿತಕೀಂ ಚೈವ ಕದಾಪಿ ಚ ವಿಸ್ಮರೇತ್. ಹರಿತಕಿ ಅನ್ನೋದು ಒಂದು ಹರ್ಬ್, ಬೇರು. ಅದರಂತೆಯೇ ಹರಿಯನ್ನು ಕೂಡ ಯಾವಾಗಲೂ ಮರೆಯಬಾರದು ಅಂತ ಹೇಳಿ, ಒಂದು ಮೋಕ್ಷಕ್ಕೂ ಒಂದು ಆರೋಗ್ಯಕ್ಕೂ ಎಲ್ಲ ಕಾರಣವಾಗುತ್ತೆ ಅಂತ ಹೇಳೋದು ಅಂತ ಕಾಣುತ್ತೆ ಅದರ ಅರ್ಥ. ತದೇವ ಲಗ್ನಂ ಸುದಿವಂ ತದೇವ ತಾರಾಬಲಂ ಚಂದ್ರಬಲಂ ತದೇವ. ಜ್ಯೋತಿಷದಲ್ಲಿಯೂ ಹಾಗೆಯೇ, ಜ್ಯೋತಿಷಾಸ್ತ್ರದವರು ಕೂಡ ಇದನ್ನೆಲ್ಲ ಹೇಳ್ತಾರೆ. ಇದೆಲ್ಲ ಅಧಿಕವಾದ ವಿಷಯ ಇಲ್ಲಿ ಆಚಾರ್ಯರು ತೆಗೆಯೋದು. ತದೇವ ಲಗ್ನಂ ಸುದಿನಂ. ತುಂಬಾ ಡಿಸ್ಟರ್ಬೆನ್ಸ್, ತುಂಬಾ ನನಗೆ ನೆಟ್ವರ್ಕ್ ಎಲ್ಲ ಸರಿಯಾಗೇ ಇದೆ, ಅದರಿಂದ ಏನು ಅಂತ ಗೊತ್ತಾಗಿಲ್ಲ. ಬೇರೆ ಯಾರಿಗಾದ್ರೂ ಹಂಗಾಗಿದ್ರೆ ಹೇಳಿ. ಎಲ್ಲರಿಗೂ ಡಿಸ್ಟರ್ಬೆನ್ಸ್ ಆಗ್ತಾ ಇದೆಯಾ? ಬೇರೆ ಯಾರಿಗಾದ್ರೂ? ಸರಿಯಾಗಿದೆ. ಹಾಗಾದ್ರೆ ನಿಮ್ಮ ಮೊಬೈಲಲ್ಲಿ ಪ್ರಾಬ್ಲಮ್ ಇರ್ಬೋದು ಮೋಸ್ಟ್ಲಿ. ಮಕ್ತವರೆಲ್ಲ ಸರಿಯಾಗಿದೆ ಅಂತ ಹೇಳ್ತಾರೆ. ನನ್ನ ಕಡೆಯಿಂದ ಏನು ಪ್ರಾಬ್ಲಮ್ ಇರಲಾರ್ದು, ನನಗೇನು ಮೆಸೇಜ್ ಬರ್ತಾ ಇಲ್ಲ. ನೆಟ್ವರ್ಕ್ ಅನ್ಸ್ಟೇಬಲ್ ಅಂತ ಬರುತ್ತೆ ಇಲ್ಲದೆ ಹೋದರೆ, ಆ ರೀತಿ ಏನು ಮೆಸೇಜ್ ಬಂದಿಲ್ಲ. ಆದ್ದರಿಂದ ನೆಟ್ವರ್ಕ್ ಸರಿ ಇರಬಹುದು. ನಿಮ್ಮ ಕಡೆ ಏನಾದರೂ ಪ್ರಾಬ್ಲಮ್ ಇರ್ಬೋದು ಏನೋ, ಗೊತ್ತಿಲ್ಲ ನನಗೆ. ತದೇವ ಲಗ್ನಂ ಸುದಿನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ಯೋಗಬಲಂ ತದೇವ ವಿಷ್ಣು ಯದಾ ತೇಂಘ್ರಿಯುಗಂ ಸ್ಮರಾಮಿ. ನಿನ್ನ ಪಾದ ಕಮಲಗಳನ್ನು ಯಾವಾಗ ಸ್ಮರಣೆ ಮಾಡ್ತೀನೋ ಆ ಕಾಲವೇ ಎಲ್ಲ ವಿಧವಾದ ಸುಲಗ್ನವೂ ಆಗುತ್ತೆ, ಸುದಿನವೂ ಆಗುತ್ತೆ, ಎಲ್ಲವೂ ಆಗುತ್ತೆ. ತಾರಾಬಲ ಇದೆಲ್ಲ ಏನು ನೋಡ್ಬೇಕಾಗಿಲ್ಲ. ಪರಮಾತ್ಮನ ಸ್ಮರಣೆ ಮಾಡ್ಕೊಂಡು ಒಂದು ಕರ್ಮವನ್ನು ಮಾಡಿ ಎಲ್ಲವೂ ಮಂಗಳವಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದು ಜ್ಯೋತಿಷಾಸ್ತ್ರದ ವಚನ. ಜ್ಯೋತಿಷಾಸ್ತ್ರಂ ಚ ಗ್ರಾಹ್ಯಂ. ಪರಮಾತ್ಮ ಸ್ಮರಣೆಯಿಂದ ಮಾಡಿದ್ರೆ ಯಾವ ವಿಘ್ನಗಳು ಬರೋದಿಲ್ಲ ಅಂತ ಹೇಳುವಂಥದ್ದು. ವಿಷ್ಣುವಿನ ಪಾದ ಕಮಲಗಳ ಸ್ಮರಣೆ ಮಾಡಿದ್ರೆ ಎಲ್ಲವೂ ಮಂಗಳವಾಗುತ್ತೆ. ತಾರಾಬಲವೂ ಇರುತ್ತೆ, ಚಂದ್ರಬಲವಾಗಲಿ, ಅದುವೇ ಸುದಿನ, ಅದುವೇ ಒಳ್ಳೆಯ ಲಗ್ನ, ಎಲ್ಲವೂ ಅದುವೇ ಆಗ್ಬಿಡುತ್ತೆ ಅಂತ ಹೇಳ್ತಾರೆ. ವಿಷ್ಣುವಿನ ಪಾದದ ಕಮಲಗಳ ಸ್ಮರಣೆಗೆ ಅಷ್ಟು ಒಂದು ಪ್ರಾಧಾನ್ಯವನ್ನು ಜ್ಯೋತಿಷಾಸ್ತ್ರದಲ್ಲಿ ಕೊಟ್ಟಿದ್ದಾರೆ. ಹೀಗೆ ವಿವಿಧಂ ವೈದಿಕ ಸ್ವೀಕೃತತ್ವಂ ಬೋಧಾಯನಾದಿಭಿಃ ವೈದಿಕೈಃ ಸಾಲಗ್ರಾಮ ಪೂಜಾಯಾಃ ಪ್ರಾಶಸ್ತ್ಯ ಕಥನೇನ ಉತ್ತಮತ್ವೇನ ಸ್ವೀಕೃತತ್ವಮಪಿ ಪ್ರಮಾಣಂ ಭವತಿ. ಅವರು ಸಾಲಗ್ರಾಮ ಇದನ್ನು ಕೂಡ ಹೇಳ್ತಾರೆ. ಬೋಧಾಯನ ಸ್ಮೃತಿ ಅಂತ ಹೇಳೋದಿದು. ಅವರಲ್ಲಿ ಕೂಡ ಸಾಲಗ್ರಾಮದ ಪೂಜೆಗೆ ಪ್ರಾಧಾನ್ಯವನ್ನು ಕೊಡ್ತಾರೆ. ಎಲ್ಲರೂ ಮಾಡ್ತಾರೆ ಅದನ್ನು. ಸಾಲಗ್ರಾಮ ಪೂಜೆಯನ್ನು ಎಲ್ಲರೂ ಒಪ್ಕೊಳ್ತಾರೆ. ಅದರಲ್ಲಿ ಈ ರೀತಿಯಾಗಿ ಏವಮಿದಂ ಸರ್ವಂ ಪ್ರಜ್ಞಾ ಸಂಸ್ಕಾರ ಭಾಜಾಂ ನರಾಣಾಂ ಸ್ವಪ್ರಧಾನೇ ಅನ್ಯಸ್ಯ ತದೀಶ್ವರಸ್ಯ ಅಭಾವಾತ್. ಸ್ವಪ್ರಧಾನೇ ಅಂತ ಹೇಳಿದ್ರೆ ವಿಷ್ಣುವೇ ಪ್ರಧಾನ, ಮಿಕ್ಕವರು ಯಾರು ಕೂಡ ಅವನಿಗೆ ಸಮಾನವಿಲ್ಲ, ಪರಬ್ರಹ್ಮ ಆಗಕ್ಕೆ ಸಾಧ್ಯವಿಲ್ಲ. ಆತ್ಮೇಶ್ವರಂ ಅಂತ ಹೇಳಿ ಅವನಿಗೆ ಮಹಾನಾರಾಯಣ ಉಪನಿಷತ್ತು ತಿಳಿಸುತ್ತೆ. ಇತಿ ಪ್ರತಿಪಾದಿತೆ ಭಗವತಿ ಷಡ್ಗುಣ ಪರಿಪೂರ್ಣೆ ವಿಷ್ಣು ಪ್ರಮಾಣಂ ಭವತಿ ಪರತ್ವ ನಿರ್ಣಯ ಇತಿ ಶೇಷ.
ಪ್ರಮಾಣ ಯಾವುದರಲ್ಲಾಗುತ್ತೆ ಅಂದರೆ ಪರತ್ವ ನಿರ್ಣಯದಲ್ಲಿ ಚಾಡ್ಗುಣ್ಯ ಪರಿಪೂರ್ಣನಾದ ವಿಷ್ಣುವೇ ಪರದೇವತೆ ಪರತತ್ವ ಅನ್ನೋದ್ರಲ್ಲಿ ಯಾವ ಒಂದು ಇದು ಇಲ್ಲ, ಸಂದೇಹವಿಲ್ಲ. ಅದನ್ನ ಇಲ್ಲಿ ಕೆಲವು ಪುರಾಣದ ವಚನಗಳ ಇದು ವೃತ್ತಾಂತಗಳನ್ನು ಕೂಡ ಹೇಳ್ತಾರೆ. ಯಥಾ ಮಹಾಭಾರತೆ ಅಂತ ಹೇಳಿದ್ರು. ಮಹಾಭಾರತದಲ್ಲಿ ಪಾಶುಪತಾಸ್ತ್ರ ಪ್ರಾಪ್ತಯೇ ಶ್ರೀಕೃಷ್ಣೇನ ಪ್ರೇರಿತ ಅರ್ಜುನ ಪಾಶುಪತ ವ್ರತಂ ಅನ್ವತಿಷ್ಠತೆ. ಅವನು ಹೇಳ್ದ, ನೀನು ಮಹಾಭಾರತ ಯುದ್ಧಕ್ಕೆ ಮೊದಲು ಪಾಶುಪತ ಅಸ್ತ್ರ ತಗೊಂಡು ಬಾ, ಹೋಗು, ತಪಸ್ಸು ಮಾಡಿ ಶಿವನನ್ನು ತಪಸ್ಸು ಮಾಡಿ ನೀನು ಪಾಶುಪತ ತೆಗೆದುಕೊಂಡು ಬಾ ಅಸ್ತ್ರವನ್ನ. ಆಗ ಅವನು ಕಸ್ಮಿಂಶ್ಚಿತ್ ದಿನೇ, ಒಂದು ದಿನ ಕೃಷ್ಣಾರ್ಜುನೋ ಸಾಯಂ ಪರ್ಯಂತಂ ವನೆ ವಿಹರಂತ ಆಸ್ತಾಂ, ವಿಹಾರ ಮಾಡ್ತಾ ಇದ್ರು ಕಾಡಿನಲ್ಲಿ. ಸೂರ್ಯಾಸ್ತ ಸಮಯ ಸನ್ನಿಹಿತ ಅಭೂತ್, ಸಾಯಂಕಾಲ ಆಗ್ಬಿಡ್ತು. ತದಾನೀಂ ಅರ್ಜುನೇನ ಸ್ಮೃತಂ ತದ್ದಿನೇ ಕರ್ತವ್ಯಂ ಶಿವಪೂಜನಂ. ಆವತ್ತು ಅವನು ಮಾಡಬೇಕಾಯ್ತು, ಜ್ಞಾಪಕ ಬಂತವನಿಗೆ. ಆದರೆ ಗೃಹಂ ಪ್ರತ್ಯಾಗತ್ಯ ಪೂಜನಾಯ ಅವಕಾಶ ನಾಸಿ, ಮನೆಗೆ ಬಂದು ಮಾಡೋಕ್ಕೆ ಸಾಕಾಗಲಿಲ್ಲ. ಆ ಸಾಯಂಕಾಲ ಬಂದುಬಿಡ್ತು, ಸಂಧ್ಯಾಕಾಲ. ಎಲ್ಲೋ ಕಾಡಿನಲ್ಲಿ ವಿಹಾರ ಮಾಡ್ತಾ ಇದ್ರು, ಮರೆತುಬಿಟ್ಟು ಸಂಧ್ಯಾಕಾಲವಾಗೋಯ್ತು. ಅಂದಿನ ಶಿವಪೂಜೆ ಮಾಡಿರಲಿಲ್ಲ. ಅವನು ಪಾಶುಪತ ಅಸ್ತ್ರ ಪಡೆದುಕೊಳ್ಳೋಕ್ಕೆ ನಿಯತವಾಗಿ ಮಾಡಬೇಕಾಗಿತ್ತು. ಆಗ ಅವನಿಗೆ ಅವಕಾಶ ಸಿಗಲಿಲ್ಲ. ಆಗ ವ್ರತಭಂಗವಾಗಿಬಿಡ್ತಲ್ಲ, ಅಯ್ಯೋ ಕೃಷ್ಣ ಏನು ಮಾಡೋದು, ವ್ರತಭಂಗ ಆಗೋಯ್ತಲ್ಲ ಅಂತ ಅವನಿಗೆ ಭಯವಾಗುತ್ತೆ. ವ್ರತಭಂಗಾತ್ ಭೀತಃ ಅರ್ಜುನ ಕೃಷ್ಣಂ ಕಿಂ ಕರ್ತವ್ಯ ಮಧ್ಯ ವ್ರತಭಂಗ ಖಲು ಭವೇತ್ ಇದು ವ್ಯಾಕುಲ ಅಪೃಚ್ಛತೆ. ಕೃಷ್ಣ ಹೇಳಿದಾಗ ಏನು ಭಯಪಡಬೇಡಪ್ಪ, ನಭೇತವ್ಯಂ ಶಿವಾಯ ಸಮರ್ಪಣೀಯಂ ಅತ್ರ ಇವ ಲಭ್ಯಂ ಪತ್ರಪುಷ್ಪಾದಿಕಂ ಸಂಪಾದ್ಯ ಮಾಮೇವ ಅದ್ಯ ಪೂಜೆಯ. ಅವನು ಹೇಳ್ದ, ಇವನಿಗೆ ಏನೇನು ನೀನು ಸಮರ್ಪಣೆ ಮಾಡಬೇಕು ಅಂತಿದ್ಯೋ ಪುಷ್ಪಗಳನ್ನು ತೆಗೆದುಕೊಂಡು ಬಾ, ನನ್ನನ್ನೇ ಎಂದು ಪೂಜೆ ಮಾಡು, ನೀನು ವ್ರತಭಂಗ ಆಗೋದಿಲ್ಲ, ತೇ ವ್ರತಭಂಗವನ ಭವಿಷ್ಯತಿ ಅಂತ ಹೇಳ್ದ. ಅರ್ಜುನನಿಗೆ ಕೃಷ್ಣನ ಮಾತಿನಲ್ಲಿ ವಿಶ್ವಾಸವಿತ್ತು. ಆದ್ದರಿಂದ ಅವನೇನು ಮಾಡ್ದ, ಅರ್ಜುನೋಪಿ ಕೃಷ್ಣ ವಚನ ಪ್ರಾಮಾಣ್ಯಾತ್ ತಥೈವ ಕರ್ತು ಮಾರೇವೆ, ಅದೇ ಥರ ಮಾಡ್ದ. ಪರಂತು ಮನಸ್ಸಿನಲ್ಲಿ ಸ್ವಲ್ಪ ಸಂದೇಹ ಇತ್ತು ಅವನಿಗೆ ಸ್ವಲ್ಪ ಸಂದೇಹ ಇತ್ತು. ಕೃಷ್ಣ ಪೂಜನಂ ಶಿವಪೂಜನಂ ಕಥಂ ಭವೇತ್ ಇತಿ ಮನಸ್ಸಿ ಚಿಂತೆಯನ್ನು ಆಸೀತ್. ಹೇಗಾದ್ರೆ ಹೇಗೆ ಸಾಧ್ಯ? ಅವನಿಗೆ ಕೃಷ್ಣ ಏನೋ ಹೇಳ್ದ, ವಿಶ್ವಾಸ ಇದೆ, ನನಗೆ ನಂಬಿಟ್ಟೆ ಮಾಡಿದ್ದೀನಿ, ಕೃಷ್ಣನ ವಚನ ಮೀರೋ ಹಾಗಿಲ್ಲ. ಆದ್ರೆ ಮನಸ್ಸಿನಲ್ಲಿ ಸ್ವಲ್ಪ ಸಂದೇಹ ಇತ್ತು. ಅದನ್ನು ಸಮಾಧಾನ ಮಾಡೋಕ್ಕೆ ಕೃಷ್ಣ ತಸ್ಮೈ ದಿವ್ಯಂ ಕಿಂಚಿತ್ ರೂಪಂ ದರ್ಶಯಾಮಾಸ, ಅವನಿಗೆ ಒಂದು ವಿಶೇಷವಾದ ದರ್ಶನವನ್ನು ಕೊಡ್ತಾನೆ. ಕೃಷ್ಣಸ್ಯ ಪಾದಯೋ ಅರ್ಪ್ಯಮಾಣ ಪತ್ರಪುಷ್ಪಾದಿಕಂ ಶಿವಸ್ಯ ಶಿರಸಿ ಪತಮಾನಂ ಸಾಕ್ಷಾತ್ ಪಶ್ಯತೆ ಅರ್ಜುನ. ನೇರವಾಗಿ ಅವನಿಗೆ ಕಾಣುವ ಹಾಗೆ ಒಂದು ದರ್ಶನವನ್ನು ಕೊಟ್ಟ ಕೃಷ್ಣ. ಅವನಿಗೆ ಸಂದೇಹ ಇತ್ತು ಅನ್ನೋದು ತಿಳಿದು ಪರಿಹಾರ ಮಾಡೋಕ್ಕೆ. ಆಗ ಅವನಿಗೆ ನಿಶ್ಚಿಂತ ಬಭುವ. ಅಯಂ ವೃತ್ತಾಂತಹ ಷಟಕೋಪಸೂರಿಭಿ ತೀರ್ಥನ್ಮೂಲಹಳಂದ ಇತ್ಯಾಸ್ಯಾಂ ಗಾಥಾಯಾಂ ಅವರ್ಣಿ. ಒಂದು ಪಾಶುರವಿದೆ, ಅವರು ಹೇಳ್ತಾರೆ ತೀರ್ಥನ್ಮೂಲಹಳಂದ ಅಂತ ಹೇಳ್ಬಿಟ್ಟು. ಇದು ಬರೋದು 2ನೆಯ ಶತಕದಲ್ಲಿ, ತಿರುವಾಳ್ಮೊழிಯಲ್ಲಿ 8ನೆಯ ದಶಕದಲ್ಲಿ ಬರುತ್ತೆ. 6ನೆಯ ಪಾಶುರ. ತೀರ್ಥನ್ಮೂಲಹಳಂದ ಶೇವಡಿಮೇಲ್ பூந்தாமம் சேத்தியவையே சிவன் முடிமேல் தான் கண்டு பார்த்தன் தெளிந்தொழிந்த பைந்துழாழான் பெருமை பேர்த்தும் ஒருவரால் பேச கிடந்ததே. ಆಳ್ವಾರ್ ಹೇಳ್ತಾರೆ ಇದನ್ನ, ನಮ್ಮ ಆಳ್ವಾರು. ತೀರ್ಥನ್ ಉಲಹಳಂದ ಶೇವಡಿ ಮೇಲ್, ತೀರ್ಥ ಅಂದ್ರೆ ಪರಮಾತ್ಮ. ಅವನು 3 ಲೋಕಗಳನ್ನು ಆಳದನಲ್ಲ, ಅವನ ತಿರುವಡಿಗಳಲ್ಲಿ ಪೂಂದಾಮಂ ಶೇರ್ತಿ, ಪುಷ್ಪಗಳನ್ನೆಲ್ಲ ಸಮರ್ಪಣೆ ಮಾಡಿ, ಅವಯ್ಯೇ ಅದೇ ಪುಷ್ಪಗಳನ್ನ ಶಿವನ್ ಮುಡಿ ಮೇಲ್ ತಾನ್ ಕಂಡು, ಶಿವನ ಶಿರಸಿನಲ್ಲಿ ನೋಡಿ, ಪಾರ್ಥನ್ ತೆಳಿಂದೊಳಿಂದ ಪೈಂದು ಯಾಳಾನ್ ಬೆರುಮೈ, ಚೆನ್ನಾಗಿ ನಿಶ್ಚಯ ಮಾಡಿದ ಅವನು. ಯಾರು ಅಂದ್ರೆ ತುಳಸಿ ಮಾಲೆ ಧರಿಸಿರುವಂತಹ ಈ ಪರಮಾತ್ಮ ಇದಾನಲ್ಲ ಕೃಷ್ಣ, ಅವನೇ ಪರಮಾತ್ಮನು, ಅವನೇ ಪರತ್ವ. ಪೆರುಮೈ ಪೇರ್ತುಂ ಒರುವರಾಲ್ ಪೇಶ ಕಿಡಂದದೆ. ಅವನ ಒಂದು ಪರತ್ವವನ್ನ ಪ್ರತಿಪಾದನೆ ಮಾಡಬೇಕಾಗಿದೆಯಲ್ಲಪ್ಪ, ಏನು ಇದು ನನ್ನ ತಲೆ ವಿಧಿ ಇರ್ತಾರೆ. ಅದು ಬೇರೆ ಹೇಳಬೇಕೆ ಲೋಕಕ್ಕೆ, ಕೃಷ್ಣನೇ ಪರಮಾತ್ಮ, ಅವನೇ ಪರದೇವತೆ, ಅದನ್ನು ಒಂದು ಹೇಳಬೇಕಾಗಿದೆಯಲ್ಲ, ಲೋಕದೆಲ್ಲರಿಗೂ ಹೇಳಿ ನಂಬಿಸ್ಬೇಕಾಗಿದೆಯಲ್ಲ. ಏನು ಹೇಗೆ ಮಾಡಲಿ ಇದನ್ನ? ಆಳ್ವಾರ್ ಅದನ್ನ ಆಶ್ಚರ್ಯ ಬಿಡ್ತಾರೆ.
ಅದನ್ನ ಇಲ್ಲಿ ಆಚಾರ್ಯರು ಉದಾಹರಿಸ್ತಾರೆ. ಈ ವೃತ್ತಾಂತವನ್ನ ನಮ್ಮಾಳ್ವಾರು ಹೇಳಿದ್ದಾರೆ. ಏತಾದೃಶ ವಿಚಿತ್ರ ವೃತ್ತಾಂತಹ ಅತ್ರ ಪ್ರಮಾಣಾನಿ ಭವಂತಿ. ಇದೆಲ್ಲ ಮುಂದೆ ಈ ಥರ ಎಲ್ಲ ವಿಚಾರ ಮಾಡ್ತಾರೆ ಕೆಲವು, ಅದೆಲ್ಲ ಬಹಳ ವಿಚಾರಗಳು ಬರುತ್ತೆ. ಕಡೆಯಲ್ಲಿ ಹೇಳೋದು ಇದೆಲ್ಲ ಇನ್ನೂ ಅನೇಕ ಕೆಲವು ವೃತ್ತಾಂತಗಳು, ಅದರಲ್ಲಿ ಪೂರ್ವ ಪಕ್ಷಗಳು ಇದನ್ನೆಲ್ಲ ಹೇಳ್ತಾರೆ ಇದೆಲ್ಲ. ಆದರೆ ಎಲ್ಲ ಹೇಳ್ಬಿಟ್ಟು ಭಾಗವತ ಪುರಾಣದ ವಿಷಯ ಹೇಳುವಾಗ ಕಡೆಯಲ್ಲಿ ಹೇಳ್ತಾರೆ, ಭಾಗವತ ಪುರಾಣದಲ್ಲಿ ಅಷ್ಟು ಸ್ಪಷ್ಟವಾಗಿ ಎಲ್ಲ ಅದ್ಭುತವಾಗಿ ಎಲ್ಲ ವಿವೃತವಾಗಿದೆ ಕೃಷ್ಣನ ವಿಷಯವೆಲ್ಲ. ಭಾಗವತ ಪುರಾಣದ ವಿಷಯದಲ್ಲಿ ಒಂದು ವಿಶೇಷವಾದ ಇದೆ ಹೇಳ್ತಾರೆ ಇವರು. ಭಾಗವತಂ ಪುರಾಣಂ ಹಯಗ್ರೀವ ಬ್ರಹ್ಮವಿದ್ಯಾ ಅಂತ ಅದಕ್ಕೆ ಪ್ರಸಿದ್ಧಿ ಅಂತ ಹೇಳ್ತಾರೆ. ಭಾಗವತಕ್ಕೆ ಹಯಗ್ರೀವ ಬ್ರಹ್ಮವಿದ್ಯಾ ಅಂತ ಒಂದು ಪ್ರಸಿದ್ಧಿ ಇದೆ. ಹಯಗ್ರೀವ ಜ್ಞಾನ ವಿಜ್ಞಾನ ಮೂರ್ತಿ, ಜ್ಞಾನ ವಿಜ್ಞಾನ ಮೂರ್ತಿ ಆದವನು. ಆದ್ದರಿಂದ ಭಾಗವತದಲ್ಲಿ ಎಲ್ಲ ಒಂದೊಂದು ಸ್ಕಂದವನ್ನು, ಒಂದು ಅಧ್ಯಾಯವನ್ನು ಒಂದೊಂದು ಅಧ್ಯಯನ ಮಾಡುವಾಗ ಹೇಳ್ತೀವಿ. ಏನು ಹೇಳ್ತೀವಿ ಅಂದರೆ, ಶ್ರೀಮದ್ ಭಾಗವತೆ ಮಹಾಪುರಾಣೆ ಪಾರಮಹಂಸ್ಯಾಂ ಸಂಹಿತಾಯಾಂ ಅಷ್ಟಾಧ್ಯಾಯ ಇದಂತ ಹೇಳ್ಬಿಟ್ಟು ಪಾರಮಹಂಸ್ಯಾಂ ಸಂಹಿತಾಯಾಮ್ ಅಂತ ಹೇಳ್ತೀವಿ. ಆದ್ದರಿಂದ ಪಾರಮಹಂಸ್ಯಾಂ ಸಂಹಿತಾಯಾಂ ಅಧ್ಯಾಯ ಎಲ್ಲ ಹೇಳಿ ಅಧ್ಯಾಯ ಅದೆಲ್ಲ ಹೇಳುವಾಗ ಪಾರಮಹಂಸಿ ಸಂಹಿತಾ ಅಂತ ಪ್ರಸಿದ್ಧಿ ಅದಕ್ಕೆ. ಪಾರಮಹಂಸ್ಯಾಂ ಸಂಹಿತಾಯಾಮ್ ಅಂತ ಹೇಳ್ತೀವಿ ಅದಕ್ಕೆ. ಅದು ಪ್ರಸಿದ್ಧವಾದದ್ದು. ನಾಮಾಂತರಮಿತ್ಯಪಿ ಇತ್ಯಾದಿ ಪರ್ಯಾಪ್ತಂ ತನ್ಮಹತ್ವೇ. ಇದು ಹೇಳಿದ್ರೆ ಸಾಕು. ಪಾರಮಹಂಸ್ಯ ಸಂಹಿತೆ, ಪಾರಮಹಂಸಿ ಸಂಹಿತಾ ಭಾಗವತ ಅಂತ ಹೇಳಿದ್ರೆ ಸಾಕು. ಅದಕ್ಕೆ ಪ್ರಮಾಣದ ಮೇಲೆ ಏನು ಹೇಳಬೇಕಾಗಿಲ್ಲ. ಸಕಲ ಶಾಸ್ತ್ರಾರ್ಥ ಗರ್ಭಂ ವೈದಿಕ ಮಾರ್ಗೇ ವಿದ್ಯಮಾನಾನಾಂ ಸರ್ವಸಮಸ್ಯಾನಾಂ ಪರಿಹಾರಾಯ ಇವ ಅವತೀರ್ಣಮಿದಮಿತ್ಯಪಿ ತರ ಅಧ್ಯಯನೇನ ಇವ ಜ್ಞಾಯೇತ. ಭಾಗವತದ ವಿಷಯವನ್ನು ಹೇಳ್ತಾರೆ ಇಲ್ಲಿ. ಹಾಗೆ ಅದರ ವಿಷಯದಲ್ಲಿಯೂ ಕೂಡ ಇದೆಲ್ಲ ಕೂಡ ನಮಗೆ ಸ್ಪಷ್ಟವಾಗಿ ತಿಳಿಯುತ್ತೆ ಅಂತ ಹೇಳಿಬಿಟ್ಟು ಇದನ್ನು ಮುಗಿಸ್ತಾರೆ. ಇದು ವಿಷ್ಣು ಪಾರಮ್ಯವನ್ನು ಹೇಳುವಂತಹ ಶ್ಲೋಕ. ಇದರಲ್ಲಿ ಎಲ್ಲ ಪುರಾಣಗಳು, ಶಿಲ್ಪಶಾಸ್ತ್ರ ಮೊದಲಾದೆಲ್ಲ ಪ್ರಮಾಣವಾಗಿ ತೆಗೆದು ಹೇಳ್ತಾರೆ ಅನೇಕ ಕಡೆ ಅಂತ ಹೇಳಿ. ಅದೇ ರೀತಿ ಇನ್ನೂ ಕೆಲವು ಶಬ್ದಗಳು, ಇಂದ್ರ ಮೊದಲಾದ ಮಹೇಶ್ವರಾದಿ ಪದಗಳು, ಅವುಗಳಿಗೆಲ್ಲ ಹೇಗೆ ಸಮನ್ವಯ ಮಾಡಬೇಕು ವಿಷ್ಣುವಿನಲ್ಲಿ ಅನ್ನೋದು ಕೂಡ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ. ಈಗ ಇಂದ್ರೇಶಾನಾದಿ ಅಭಿಖ್ಯಾ ಸ್ವಯಮಿಹ ಮಹದಾದ್ಯುಕ್ತಿಭಿರ್ಮ ವಿಶಿಷ್ಟಾ ತತ್ತತ್ ಪಾರಮ್ಯಮಾನಂ ನ ಭವತಿ ಫಲವದ್ಧರ್ಮಿಮಾನೋಪರೋಧಾತ್ ನೋ ಚೇತ್ ಸ್ಯಾನ್ನೈಕ ಈಶೋ ನ ಭವತಿ ಯದಿ ವಾ ಕಶ್ಚಿದ್ ಅನ್ಯೋನ್ಯಬಾಧಾತ್ ಲೋಕೇಪಿ ಅನ್ವರ್ಥಭಾವಂ ನಹಿ ದಧತಿ ಮಹಾವೃಕ್ಷ ಮುಖ್ಯ ಸಮಾಖ್ಯಾ. ಸಾಮಾನ್ಯವಾದ ಒಂದು ಉದಾಹರಣೆ ಕೊಡ್ತಾರೆ ಲೋಕದಲ್ಲಿ. ಎಲ್ಲ ಮಹತ್ವ ಅನ್ನೋ ಒಂದು ಶಬ್ದ ಉಪಯೋಗಿಸ್ಬಿಟ್ರೆ, ಮಹಾನ್ ಅಂತ ಶಬ್ದ ಉಪಯೋಗಿಸ್ಬಿಟ್ರೆ ಪರದೇವತೆ ಅನ್ನೋ ಅರ್ಥ ಬರೋದಿಲ್ಲ ಎಲ್ಲರಿಗೂ. ಮಹಾನ್ ಅನ್ನೋ ಶಬ್ದ ಅನೇಕ ಕಡೆ ಔಪಚಾರಿಕವಾಗಿಯೇ ಉಪಯೋಗವಾಗ ಭಗವಾನ್ ಅಂತ ಹೇಳ್ಬಿಟ್ರೆ ನಿಜವಾದ ಭಗವಂತ ಆಗೋದಿಲ್ಲ. ಮುಖ್ಯ ಅರ್ಥದಲ್ಲಿ ಒಬ್ಬರಿಗೆ ಭಗವಾನ್ ಅಂತ ಹೇಳೋದು ಪರಮ ಪುರುಷನಿಗೆ. ಆದ್ದರಿಂದ ಆ ರೀತಿಯಲ್ಲಿಯೇ ಲೋಕದಲ್ಲಿ ಒಂದು ಉದಾಹರಣೆ ಮಹಾವೃಕ್ಷ ಅಂತ ಹೇಳ್ತಾರೆ. ಮಹಾವೃಕ್ಷ ಅನ್ನುವ ಸಂಸ್ಕೃತ ಶಬ್ದ ಕಳ್ಳಿಗಿಡಕ್ಕೆ ಅರ್ಥ. ಕಳ್ಳಿಗಿಡ ಅಂತ ಅರ್ಥ. ಅದಕ್ಕೆ ಮುಳ್ಳೆಲ್ಲ ಇರುತ್ತಲ್ಲ, ಆ ಗಿಡಕ್ಕೆ ಮಹಾವೃಕ್ಷ ಅಂತ ಹೆಸರು. ಆದ್ರಿಂದ ಮಹಾವೃಕ್ಷ ಅಂದ್ಬಿಟ್ರೆ ಒಂದು ದೊಡ್ಡ ಏನೋ ಭಾರಿ ವೃಕ್ಷ ಅಂತ ಅರ್ಥವಲ್ಲ. ಆ ರೀತಿ ಇದಕ್ಕೆ ಆಯಾ ಪದಾರ್ಥಗಳ ಶಬ್ದಗಳಿಗೆ ಶಕ್ತಿ ಹೇಗೆ ಅದು ಮುಖ್ಯ ಅರ್ಥದಲ್ಲಿ ಇದೆಯೋ, ಲಕ್ಷಣಾರ್ಥದಲ್ಲಿ ಇದೆಯೋ, ಇದೆಲ್ಲವನ್ನು ನಾವು ವಿಚಾರ ಮಾಡಬೇಕು. ಆದ್ದರಿಂದ ಇದಕ್ಕೆಲ್ಲ ಬ್ರಹ್ಮಸೂತ್ರದಲ್ಲಿ ಬಾದರಾಯಣರೇ ನಿರ್ಣಯ ಮಾಡಿಬಿಟ್ಟಿದ್ದಾರೆ. ಜೈಮಿನಿಗಳ ಮತವನ್ನೇ ಹೇಳ್ತಾರೆ. ಸಾಕ್ಷಾದಪಿ ಅವಿರೋಧಂ ಜೈಮಿನಿ ಅಂತ ಬ್ರಹ್ಮಸೂತ್ರದಲ್ಲಿ ನೇರವಾಗಿ ಎಲ್ಲ ಶಬ್ದಗಳು ಕೂಡ ಪರಮಾತ್ಮನನ್ನೇ ಹೇಳೋದ್ರಲ್ಲಿ ಯಾವ ವಿರೋಧವೂ ಇಲ್ಲ ಅನ್ನೋದು ಜೈಮಿನಿಗಳ ಮತ. ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಅಂತ ಬಾದರಾಯಣರು ಹೇಳ್ತಾರೆ. ತಮ್ಮ ಶಿಷ್ಯರ ಪ್ರಮಾಣವನ್ನು ತೋರಿಸಿ ಸಾಕ್ಷಾದಪಿ ಅವಿರೋಧಂ ಜೈಮಿನಿ. ಮತ್ತೆ ಎಲ್ಲ ಶಬ್ದಗಳು, ನಾಮರೂಪಗಳು ಕೂಡ ಪರಮಾತ್ಮನ ಅನುಪ್ರವೇಶದಿಂದಲೇ ಉಂಟಾಗಿರುವಂತಹದ್ದು. ಆದ್ದರಿಂದ ಎಲ್ಲ ನಾಮರೂಪಗಳು ಪರಮಾತ್ಮನನ್ನೇ ತಿಳಿಸುತ್ತೆ. ಅವನು
ರೂಪವೂ ಅವನದೇ, ನಾಮವೂ ಅವನದೇ, ಮುಖ್ಯ ಅರ್ಥದಲ್ಲಿ ಎಲ್ಲವೂ ಅವನನ್ನು ತಿಳಿಸುತ್ತೆ. ಈ ರೀತಿ ನಿಶ್ಚಯಗಳೆಲ್ಲ ಇಂದ್ರ ಪುರಾಣಾಧಿಕರಣ ಮೊದಲಾದ ಅಧಿಕರಣಗಳಲ್ಲಿ ಬ್ರಹ್ಮಸೂತ್ರದಲ್ಲಿ ಬಾದರಾಯಣರು ಕೂಡ ನಿಶ್ಚಯ ಮಾಡಿದ್ದಾರೆ. ಆದ್ದರಿಂದ ಇಂದ್ರ, ಈಶ್ವರ ಶಬ್ದಗಳೆಲ್ಲ ಮುಖ್ಯಾರ್ಥದಲ್ಲಿ ಪರಮಾತ್ಮನನ್ನೇ ತಿಳಿಸುತ್ತೆ. ಪರಮೇಶ್ವರ್ಯ ಸಂಪನ್ನ ವಾಚಿಕವಾದದ್ದು ಇಂದ್ರ ಈಶ್ವರ ಪದಗಳು. ಈಶ್ವರ ಅಂದರೆ ಎಲ್ಲರನ್ನು ಆಳುವವನು ಅನ್ನುವಂತಹ ಅರ್ಥ. ಒಬ್ಬ ದೇವತೆಗೆ ಹೇಳಬೇಕಾಗಿಲ್ಲ, ಸಂಜ್ಞಾ ಶಬ್ದವಾಗುವುದಿಲ್ಲ. ನಾರಾಯಣ ಶಬ್ದ ಮಾತ್ರವೇ ಸಂಜ್ಞಾ ಶಬ್ದ, ಅದನ್ನು ಯಾರು ಬೇರೆ ಯಾರಿಗೂ ಉಪಯೋಗಿಸಿಲ್ಲ ಆ ರೀತಿ. ಇಂದ್ರ ಶಬ್ದವು ಇದಿ ಪರಮೇಶ್ವರ್ಯೇ ಅನ್ನುವ ಧಾತುವಿಂದ ಉಂಟಾಗಿದೆ. ಈ ರೀತಿ ದೇವೇಂದ್ರ, ಶಿವ ಮುಂತಾದವರದಲ್ಲೇ ಪ್ರಯುಕ್ತವಾಗಿದೆಯಲ್ಲ. ಇಲ್ಲಿ ಸಂಜ್ಞಾ ಶಬ್ದ ಅಂದ್ರೆ ಸಂಜ್ಞಾ ಶಬ್ದ ಅಂದ್ರೆ ಅದಕ್ಕೆ ಅರ್ಥ. ಶಬ್ದ ಅಂದ್ರೆ ಒಂದು ಪದಾರ್ಥಕ್ಕೆ ಒಂದು ಹೆಸರನ್ನು ಇಟ್ಟರೆ ಆ ಪದಾರ್ಥಕ್ಕೆ ಮಾತ್ರವೇ ಬರೋದು. ಡಿನೋಟೇಷನ್ ಇನ್ಯಾವುದಕ್ಕೂ ಆಗೋದಿಲ್ಲ. ಅದಕ್ಕೊಂದು ನೇಮ್ ಕೊಡ್ತೀವಿ ಒಂದು ಪದಾರ್ಥಕ್ಕೆ, ಸಂಜ್ಞೆ ಅಂತ ಹೇಳ್ಬಿಟ್ಟು ಆ ಪದಾರ್ಥವನ್ನು ಮಾತ್ರ ತಿಳಿಸುತ್ತೆ. ಅದು ಒಂದು ಪ್ರಸಿದ್ಧವಾಗಿ ಹೇಳ್ತಾರೆ. ಅಪ್ಪಯ್ಯ ದೀಕ್ಷಿತರು ವಿಷ್ಣು ಸಹಸ್ರನಾಮಕ್ಕೆ ಎಲ್ಲದಕ್ಕೂ ಶಿವಪರತ್ವ ಅರ್ಥ ಮಾಡ್ತೀನಿ ಅಂತ ಹೋಗಿ ನಾರಾಯಣ ಶಬ್ದದಲ್ಲಿ ನಿಂತ್ಕೊಂಡ್ಬಿಟ್ರಂತೆ. ಯಾಕೆ ಅಂದ್ರೆ ಣತ್ವಂ ಬಾಧತೆ ಅಂತ ಹೇಳ್ತಾರೆ. ಣತ್ವಂ ಬಾಧತೆ, ನಾರಾಯಣ ಅನ್ನೋ ಶಬ್ದ ವಾಣಿ ಸೂತ್ರ ಇದೆ ಅಲ್ಲಿ, ಸಂಜ್ಞಾವಾಚಕ ಅಂತ ಹೇಳ್ಬಿಟ್ಟು ಆ ಸೂತ್ರದ ಅನುಗುಣವಾಗಿ ಅದನ್ನ ಬೇರೆಯವ್ರಿಗೆ ಹೇಳಕ್ಕಾಗೋದಿಲ್ಲ. ಣತ್ವಂ ಬಾಧತೆ, ನಕಾರ ಇದೆಯಲ್ಲ ಅಲ್ಲಿ, ನಾರಾಯಣ ಅನ್ನುವ ಶಬ್ದ ಉತ್ಪನ್ನವಾಗಿರೋದು ಒಬ್ಬ ದೇವತೆಯನ್ನು ಮಾತ್ರ ತಿಳಿಸುತ್ತೆ ಸಂಜ್ಞಾ ಶಬ್ದ ಅಂತ. ಅದಕ್ಕೆ ಅದು ವ್ಯಾಕರಣದಲ್ಲಿ ಹೇಳಲ್ಪಟ್ಟಿದೆ. ಸೂತ್ರ ಜ್ಞಾಪಕ ಇಲ್ಲ, ಸೂತ್ರದಲ್ಲಿ ಹೇಳಿ ಸಂಜ್ಞಾ ಶಬ್ದ ಸಂಜ್ಞಾವಾಚಕ ಶಬ್ದ ಅನ್ನೋದು ಹೇಳಲ್ಪಟ್ಟಿದೆ. ಸೂತ್ರ ಇವಾಗ ಜ್ಞಾಪಕ ಇಲ್ಲ, ಆಮೇಲೆ ನೋಡಿ ಹೇಳ್ತೀನಿ. ತುಂಬಾ ಚೆನ್ನಾಗಿದೆ. ಆದ್ದರಿಂದ ಆ ಶಬ್ದದಲ್ಲಿ ನಿಂತ್ಕೊಂಡ್ಬಿಟ್ರು, ಹೇಳಕ್ಕಾಗ್ಲಿಲ್ಲ ಅಂತ ಒಂದು ಪ್ರಸಿದ್ಧವಾಗಿ ಹೇಳ್ತಾರೆ. ಹಾಗೆ ಇಲ್ಲಿ ಇಂದ್ರೇಶಾನಾದಿ ಅಭಿಖ್ಯ. ಅಭಿಖ್ಯ ಅಂದ್ರೆ ಹೆಸರು. ಅಪ್ಪಯ್ಯ ದೀಕ್ಷಿತರ ಮನಸ್ಸಲ್ಲಿ ಈಶ್ವರನೇ ಪರದೇವತೆ ಅನ್ನೋದಿತ್ತ? ಕಡೆಯಲ್ಲಿ ಇತ್ತು, ಮೊದಲೇ ಇರ್ಲಿಲ್ಲ. ಅವರೆಲ್ಲ ಮೊದಲು ಇದೇ ಆಗಿದ್ರು, ಆದ್ರೆ ಕಡೆಯಲ್ಲಿ ಬದಲಾಗಿಬಿಟ್ರು ಅಂತ ಹೇಳ್ತಾರೆ. ಆದರೆ ಅವರಿಗೆ ವೇದಾಂತ ದೇಶಿಕರ ಯಾದವಾಭ್ಯುದಯ ಕಾವ್ಯವನ್ನ ಓದಿದ್ರು. ಮಹಾಕಾವ್ಯ ಎಷ್ಟು ಅವರಿಗೆ ಅದರಲ್ಲಿ ಹಿಡಿಸ್ಬಿಡ್ತು ಮನಸ್ಸಿಗೆ ಅಂದ್ರೆ, ನಾ ಈ ಗ್ರಂಥಕ್ಕೆ ವ್ಯಾಖ್ಯಾನ ಬರೀಲೇಬೇಕು ಅಂತ ಬರೆದ್ರು. ಅದ್ಭುತವಾದ ವ್ಯಾಖ್ಯಾನ ಬರೆದಿದ್ದಾರೆ ವೇದಾಂತ ದೇಶಿಕರ ಯಾದವಾಭ್ಯುದಯದಕ್ಕೆ. ಅಪ್ಪಯ್ಯ ದೀಕ್ಷಿತರ ವ್ಯಾಖ್ಯಾನ ಅತ್ಯದ್ಭುತವಾಗಿದೆ. ಅದರಲ್ಲಿ ಹೇಳ್ತಾರೆ, ಒಂದೊಂದು ಪದದಲ್ಲಿಯೂ ವೇದಾಂತ ದೇಶಿಕರ ಒಂದು ಪ್ರತಿಭೆ ಅದ್ಭುತವಾಗಿ ತಿಳಿಯುತ್ತೆ ಇದರಲ್ಲಿ ಅಂತ ಹೇಳ್ತಾರೆ ಅವರು. ಆದ್ದರಿಂದ ಅದು ಬಹಳ ಅದನ್ನ ಹೊಗಳಿ ಅದ್ಭುತವಾದ ವ್ಯಾಖ್ಯಾನ ಬರೆದಿದ್ದಾರೆ. ದೇಶಿಕರ ಗ್ರಂಥವನ್ನ ಒಪ್ಕೊಳ್ಳದೆ ಇರಕ್ಕಾಗಲಿಲ್ಲ. ಈ ಮಹಾಕಾವ್ಯಕ್ಕೆ ನಾವು ಬರೀಲೇಬೇಕು ವ್ಯಾಖ್ಯಾನ ಅಂತ ಬರೆದ್ರು ಅಂತ ಕಡೆಯಲ್ಲಿ ಶೈವರಾಗ್ಬಿಟ್ರು ಅಷ್ಟೇ. ಕಡೆಯಲ್ಲಿ ಅಲ್ಲ ಕಡೆಯಲ್ಲೇ ಶೈವರಾಗ್ಬಿಟ್ರ? ಹೌದು, ಕಡೆಯಲ್ಲಿ ಶೈವರಾದ್ರು. ಆದ್ರಿಂದ ಅವರ ಇಂದ್ರೇಶಾನಾದಿ ಅಭಿಖ್ಯ ಮಹದಾದಿ ಉಕ್ತಿಭಿಃ ವಿಶಿಷ್ಟಾವಾ ಬಲವದ್ಧರ್ಮಿಮಾನೋಪರೋಧಾತ್ ಸ್ವಯಂ ತತ್ತತ್ ಪಾರಮ್ಯಮಾನಂ ನ ಭವತಿ ಅಂತ ಹೇಳಿದ್ರು. ಮಹೇಶ್ವರ, ದೇವೇಂದ್ರ ಮೊದಲಾದ ಶಬ್ದಗಳಲ್ಲಿ ಮಹತ್ತು, ದೇವ ಮೊದಲಾದ ಮಹಾದೇವ, ಪ್ರಕರಣ ವಿಶೇಷಗಳಲ್ಲಿ ಹೀಗೆ ಬರುತ್ತೆ. ಇಂದ್ರ, ಈಶಾನ ಮೊದಲಾದ ಶಬ್ದಗಳಿಗೆ, ಮಹೇಶ್ವರ, ದೇವೇಂದ್ರ ಮೊದಲಾದ ಶಬ್ದಗಳಿಗೆ, ಮಹಾದೇವ ಮೊದಲಾದ ಪದಗಳು ಕೂಡಿರುವ ಶಬ್ದಗಳು ಪ್ರಬಲವಾದ ಮೂಲ ಪ್ರಮಾಣಗಳಿಗೆ ವಿರುದ್ಧವಾಗಿದೆ. ಧರ್ಮಿಮಾನ ಅಂತ ಹೇಳಿದ್ರೆ ಧರ್ಮಿ ಪ್ರಮಾಣ ಸಿದ್ಧ ಅಂತ ಹೇಳಿದ್ರೆ ಪರಮಾತ್ಮ ಸ್ವರೂಪವನ್ನು, ಪರಬ್ರಹ್ಮ ಸ್ವರೂಪವನ್ನು ತಿಳಿಸುವಂತಹ ವೇದವಾಕ್ಯಗಳು, ಪ್ರಮಾಣಗಳು ಅದಕ್ಕೆ ವಿರುದ್ಧವಾಗಿದೆ. ಮೂಲ ಪ್ರಮಾಣ ಅಂದ್ರೆ ವೇದ ಪ್ರಮಾಣ, ಆ ಪರತತ್ವವನ್ನು ತಿಳಿಸುವ ವೇದ ಪ್ರಮಾಣಿಗೆ ವಿರುದ್ಧವಾಗಿರೋದ್ರಿಂದ ಶಿವ ಇಂದ್ರಾದಿಗಳೇ ಸರ್ವೋತ್ತಮರು ಅನ್ನಕ್ಕೆ ಸ್ವತಃ ಪ್ರಮಾಣ ಆಗೋದಿಲ್ಲ. ಇಂದ್ರಾಯ ಮಹೇಂದ್ರ ಎಲ್ಲ ಬರುತ್ತೆ. ಇಂದ್ರನಿಗೆ ಮಹೇಂದ್ರ ಅಂತ ಬರುತ್ತೆ, ಅಧಿರಾಜಾಯ ಅಂತ ಬರುತ್ತೆ, ಇನ್ನೊಂದು ಶಬ್ದ, ಈ ರೀತಿ ಬೇಕಾದಷ್ಟು ಶಬ್ದಗಳು ಬರುತ್ತೆ.
ಆಯಾ ರೂಪದಲ್ಲಿ ಅವನನ್ನ ಹವಿಸ್ಸನ್ನು ಸಮರ್ಪಣೆ ಮಾಡಿದ್ರೆ ಆಯಾ ಫಲಗಳು ಸಿಗುತ್ತೆ ಅಂತ ವೇದ ಹೇಳುತ್ತೆ. ಅದೆಲ್ಲ ಅವರವರಿಗೆ ಒಂದು ವಿಶೇಷವನ್ನು ತಿಳಿಸಿ ಆ ಒಂದು ರೂಪದಲ್ಲಿ ಆ ಗುಣಗಳನ್ನು ನಾವು ಸ್ತೋತ್ರ ಮಾಡಿ ಆ ದೇವತೆಗೆ ಈ ರೀತಿ ಹವಿಸ್ಸು ಸಮರ್ಪಣೆ ಮಾಡಿದ್ರೆ ಈ ಕರ್ಮದಲ್ಲಿ ನಿಮಗೆ ಈ ಫಲ ಬರುತ್ತೆ ಹೀಗೆಲ್ಲ ಹೇಳಿ ಆ ಶಬ್ದಗಳಲ್ಲಿ ಉಪಯೋಗಿಸಿರುವಂತಹದ್ದು ಅದೆಲ್ಲ ಬರೀ ಮುಖ್ಯ ಅರ್ಥದಲ್ಲಿ ಅಲ್ಲ, ಅವರಿಗೂ ಒಂದು ಮಹತ್ವವಿದೆ ಅನ್ನುವ ಒಂದು ದೃಷ್ಟಿ ಅಷ್ಟೇ. ಆದರೆ ಅದು ಪರದೇವತೆ ಅನ್ನುವ ಅರ್ಥದಲ್ಲಿ ಬರೋದಿಲ್ಲ. ಹಾಗೆ ಮಾಡಿದ್ರೆ ಪರದೇವತೆ ಅನ್ನೋದು ಒಬ್ಬನೇ ಅಲ್ಲ, ಅನೇಕ ಪರದೇವತೆಗಳಾಗ್ಬಿಡುತ್ತೆ. ಆದರೆ ಶ್ರುತಿ ಹಾಗೆ ಹೇಳಲಿಲ್ಲ. ಯಾರನ್ನು ಒಬ್ಬನು ತಿಳಿದ್ರೆ ಎಲ್ಲ ತಿಳಿಯಬಹುದು. ಅವನನ್ನೇ ಹೇಳ್ತೀವಿ ಏಕವಿಜ್ಞಾನ ಸರ್ವವಿಜ್ಞಾನ ಸದೇವ ಸೌಮ್ಯ ಇದಮಕ್ರ ಆಸೀತ್ ಬ್ರಹ್ಮವಾಯುಧಮೇಕಾಗ್ರ ಆಸೀತ್ ಆತ್ಮವಾಯುಧಮಕ್ರ ಆಸೀತ್. ಒಬ್ಬನೇ ಇದ್ದ ಒಬ್ಬನೇ ಇದ್ದ ಒಬ್ಬನೇ ಇದ್ದ ಅಂತ ಹೇಳುತ್ತೆ ಶ್ರುತಿ. ಆದ್ದರಿಂದ ಜಗತ್ಕಾರಣನಾದವನು ಒಬ್ಬನೇ ಶ್ರುತಿ ಪ್ರಮಾಣದಲ್ಲಿ ತಿಳಿಸುತ್ತೆ. ಅನುಮಾನದಿಂದ ಅದು ಮುಂದೆ ಹೇಳ್ತಾರೆ, ಅನುಮಾನದಿಂದ ಸಾಧಿಸಕ್ಕಾಗೋದಿಲ್ಲ ಅಂತ ಹೇಳಿ. ಈ ರೀತಿ ನಾವು ಒಪ್ಕೊಳ್ಳದೆ ಹೋದ್ರೆ ಈಶಃ ಏಕಃ ನ ಸ್ಯಾತ್, ಈಶ್ವರ ಒಬ್ಬ ಅಂತ ಆಗೋದಿಲ್ಲ, ಅನೇಕ ಈಶ್ವರ ಆಗ್ಬಿಡ್ತಾರೆ. ಯದಿವಾ ಅನ್ಯೋನ್ಯ ಬಾಧಾತೆ ಕಶ್ಚಿತ್ ಈಶಾ ನ ಭವತಿ. ಒಬ್ಬರ ಈಶ್ವರ ಅಲ್ಲ ಅಂದ್ರೆ ಇನ್ನೊಬ್ಬರ ಅವನು ಈಶ ಆಗ್ತಾನೆ, ಇವನು ಈಶ್ವರ ಆಗ್ತಾನೆ, ಅವನು ಈಶ್ವರ ಆಗ್ತಾನೆ, ಇವನು ಅವನ ತಳ್ಳಿ ಹಾಕ್ತಾನೆ, ಅವನ ತಳ್ಳಿ ಹಾಕ್ತಾನೆ ಅಂದ್ರೆ ಯಾರು ಈಶ್ವರರೇ ಆಗೋದಿಲ್ಲ, ನಿರೀಶ್ವರವಾದ ಆಗುತ್ತೆ. ಅವಾಗ ಈಶ್ವರರೇ ಇರೋದಿಲ್ಲ. ಹೀಗೆಲ್ಲ ಪ್ರಶ್ನೆ ಬರುತ್ತೆ. ಅಸತ್ಯಂ ಅಪ್ರತಿಷ್ಠಂ ಚ ಜಗದಾಹುರನೀಶ್ವರಂ ಭಗವದ್ಗೀತೆಯಲ್ಲಿಯೇ ಬರುತ್ತೆ. ಹೇಳ್ತಾರೆ, ಬೇರೆ ಮೊದಲವರು ಏನೇನು ಹೇಳ್ತಾರೆ, ಅಸತ್ಯಂ ಅಪ್ರತಿಷ್ಠಂ ಜಗದಾಹು ಅನೀಶ್ವರಂ ಹೀಗೆಲ್ಲ ವಾದ ಮಾಡ್ತಾರೆ. ಅಪರಸ್ಪರ ಸಂಭೂತಂ ಮೊದಲಾದದೆಲ್ಲ ಗೀತೆಯಲ್ಲಿ ಬರುವ ಶ್ಲೋಕ, ಅದರಲ್ಲಿ ಹೇಳ್ತಾರೆ ಲೋಕವು ಸತ್ಯವಾದದ್ದಲ್ಲ, ಎಲ್ಲ ಮಿಥ್ಯೆ ಅಂತ ಹೇಳ್ತಾರೆ. ಅಥವಾ ಒಂದು ಸತ್ಯಭೂತವಾದ ತತ್ವವಿಲ್ಲ ಅಂತ ಹೇಳ್ತಾರೆ, ಜಗತ್ ಕಾರಣ, ಅದಕ್ಕೊಂದು ಆಧಾರವಿಲ್ಲ ಅಂತ ಹೇಳ್ತಾರೆ. ಅಪ್ರತಿಷ್ಠಂ ಅನೀಶ್ವರ, ಒಬ್ಬ ಈಶ್ವರನಿಲ್ಲ ಅಂತ ಹೇಳ್ತಾರೆ. ಇದೆಲ್ಲ ವಾದಗಳು ಹೇಳ್ತಾರೆ ಅಂತ ಬರುತ್ತೆ ಗೀತೆಯಲ್ಲಿ. ಆದ್ದರಿಂದ ಇದೆಲ್ಲ ಅನ್ಯೋನ್ಯ ಬಾಧೆಯಾಗಿ ಇದೆಲ್ಲ ಧರ್ಮಿ ಪ್ರಮಾಣ ವಿರುದ್ಧ, ತತ್ವವನ್ನ ತಿಳಿಸುವ ವೇದವಾಕ್ಯಗಳಿಗೆ ವಿರೋಧ ಬರುತ್ತೆ. ಆದ್ದರಿಂದ ಅದನ್ನು ಹೇಳುವುದೆಲ್ಲ ಎಲ್ಲದಕ್ಕೂ ಹಾಗೆಯೇ ತಗೊಂಡ್ರೆ ಅನೇಕ ಈಶ್ವರರು ಬರಬೇಕು ಅಥವಾ ಪರಸ್ಪರವರಿಂದ ಯಾವುದು ಪ್ರಮಾಣವಾಗಲ್ಲ, ಯಾರು ಈಶ್ವರ ಇಲ್ಲ ಅಂತ ಹೇಳ್ಬೇಕು. ಹಾಗಾದರೆ ಮಹಾದೇವ ಅನ್ನಕ್ಕೆ ಹೇಗೆ ಅರ್ಥ ಮಾಡ್ತೀರಾ ನೀವು? ದೇವ ಮಹಾ ಮೊದಲಾದ ಶಬ್ದಗಳಿಗೆ ಅಂದ್ರೆ ಲೋಕದಲ್ಲಿಯೂ ಆ ರೀತಿ ಇದೆ ನೋಡಿ. ಮಹಾವೃಕ್ಷ ಮುಖ್ಯ ಸಮಾಖ್ಯ ಅನ್ವರ್ಥಭಾವಂ ನಹಿ ದದತಿ, ಅದು ಅನ್ವರ್ಥವಲ್ಲ, ಆ ಗಿಡಕ್ಕೆ ಅದು ಅನ್ವರ್ಥವಲ್ಲ. ಕಳ್ಳಿ ಗಿಡ ಅಂತ ಅರ್ಥ ಮಹಾವೃಕ್ಷ ಅಂತ ಹೇಳಿದ್ರೆ, ಕಳ್ಳಿ ಗಿಡ ಈ ರೀತಿ ಎಲ್ಲ ಅರ್ಥ ಬರುತ್ತೆ. ಲೋಕದಲ್ಲೂ ಸಹ ಮಹಾವೃಕ್ಷ ಮೊದಲಾದಕ್ಕೆ ಪುಣ್ಯ ಜನರು ಅಂತ ಬರುತ್ತೆ. ಪುಣ್ಯ ಜನರು ಅಂದ್ರೆ ಏನರ್ಥ? ರಾಕ್ಷಸರು ಅಂತ ಅರ್ಥ, ಅಸುರರು ಅಂತ ಸಂಸ್ಕೃತ ಡಿಕ್ಷನರಿ ನೋಡಿ ಗೊತ್ತಾಗುತ್ತೆ. ಪುಣ್ಯ ಜನರು ಅಂದ್ರೆ ಏನು? ರಾಕ್ಷಸರು ಅಸುರರು ಅಂತ ಅರ್ಥ. ಅಪುಣ್ಯ ಜನ ಬಾಧಕಂ ಅಂತ ಬರುತ್ತೆ. ಅಲ್ಲ, ರಾಕ್ಷಸರಿಗೆ ಪುಣ್ಯ ಜನರು ಯಾಕೆ ಹೆಸರು ಬಂತು? ಅದು ಯಾಕೆ ಅಂತ ಗೊತ್ತಿಲ್ಲ, ಬಂದಿದೆ ಅಂತೂ ನನಗ್ ಗೊತ್ತಿಲ್ಲ, ಅದು ನೋಡ್ಬೇಕು ಯಾಕೆ ಅಂತ. ಡಿಕ್ಷನರಿಯಲ್ಲಿ ಪುಣ್ಯ ಜನ ಅಂದ್ರೆ ರಾಕ್ಷಸರು ಅಂತ ಅರ್ಥ ಅಷ್ಟೇ. ನೋಡಿದ್ರೆ ಆ ವರ್ಣ ಸೂಟ್ ಆಗಲ್ಲ ಅವ್ರಿಗೆ ಅಲ್ವಾ? ಅದಕ್ಕೆ ಹೇಳ್ತಿರೋದಿಲ್ಲಿ ಅನ್ವರ್ಥ ಭಾವಂ ನ ದದತಿ. ಎಲ್ಲಾ ಶಬ್ದಗಳು ಅನ್ವರ್ಥ ಭಾವ ಉಂಟಾಗೋದಿಲ್ಲ. ಶಬ್ದಗಳು ಹಂಗಿದೆ, ಪ್ರಯೋಗ ಹಂಗಿದೆ. ವೈಯಾಕರಣರು ಪ್ರಯೋಗ ಶರಣರು, ಪ್ರಯೋಗ ಶರಣಾಹ ವೈಯಾಕರಣಾಹ. ಮಹಾಕವಿ ಪ್ರಯೋಗ ಮಾಡ್ಬಿಟ್ಟಿದ್ರೆ ಪ್ರಮಾಣ ಅವರಿಗೆ ಅದೇ ಅರ್ಥ ಬರ್ಬೇಕು ಅದಕ್ಕೆ. ಅದ್ಯಾಕೆ ಅಂತ ಇವಾಗ ಆ ರೀತಿ ಬೇಕಾದಷ್ಟು ಪ್ರಚೋದರಾದಿ ಗಣ ಅಂತಾನೆ ಅರ್ಥ. ಅದು ಶಬ್ದ ಒಂದು ಗಣವನ್ನು, ಒಂದು ಗ್ರೂಪ್ ಆಫ್ ವರ್ಡ್ಸ್ ಪಾಣಿನಿ ಹೇಳ್ತಾರೆ. ಪ್ರಚೋದರಾದಿ ಗಣಗಳು, ಪ್ರಚೋದರಾದಿ ಗಣ ಪಠಿತವಾದದ್ದು ಅಂದ್ಬಿಟ್ರೆ ಮುಗೀತು. ಋಷಿ ಪ್ರಯೋಗ ತತ್ವಾತ್ ಸಾಧು ಅಂತ ಹೇಳುವಂತೆ. ಅದೇ ಪ್ರಯೋಗ ಶರಣ ವೈಯಾಕರಣ. ಪ್ರಚೋದರಾದಿ ಗಣ ಪಠಿತವಾದದ್ದು ಪ್ರಚೋದರಾದಯ ಅಂತಾನೆ ಒಂದು ಸೂತ್ರ ಹಾಕಿದ್ರು ಅವರು. ಯಥಾ ಹೇಗೆ ಪ್ರಯೋಗವಾಗಿದೆಯೋ ಹಾಗೆ ತೆಗೆದುಕೊಳ್ಬೇಕು. ಪ್ರಚೋದರಾದೀನಾಂ ಯಥೋಪದಿಷ್ಟಂ ಅಂತ ಸೂತ್ರ, ಪಾಣಿನಿ ಸೂತ್ರ. ಪ್ರಚೋದರಾದೀನಾಂ ಯಥೋಪದಿಷ್ಟಂ, ಹೇಗೆ ಉಪದಿಷ್ಟವಾಗಿದೆಯೋ. ಪ್ರಚೋದರ ಅಂತ ಶಬ್ದ ಮಾಡೋಕ್ಕಾಗೋದಿಲ್ಲ ಪಾಣಿನಿ ವ್ಯಾಕರಣದ ಪ್ರಕಾರ. ಪೃಷದುದರ ಅಂತ ಆಗ್ಬೇಕು ಶಬ್ದ. ಆದರೆ ಪ್ರಚೋದರ ಅಂತಾನೆ ಪ್ರಯೋಗ ಎಲ್ಲ ಕಡೆ. ಅದು ಯಥೋಪದಿಷ್ಟಂ, ಹೇಗೆ ಉಪದಿಷ್ಟವಾಗಿದೆಯೋ ಹಾಗೆ ಹೇಳ್ಬೇಕು ಅದನ್ನ. ಆ ರೀತಿ ಆ ಒಂದು ಗ್ರೂಪ್ ಅಲ್ಲಿ ಪ್ರಚೋದರಾದಿ ಗಣ ಅಂತಾನೆ ಪ್ರಸಿದ್ಧ.
ಹಾಗೆ ಬೇಕಾದಷ್ಟು ಕಂಟಿನ್ಯೂ ಮಾಡ್ಬೇಕು, ಹಾಗೆ ಕಂಟಿನ್ಯೂ ಮಾಡ್ಬೇಕು ಅಂತ. ಹಾಗೆ ಅದನ್ನ ಉಪಯೋಗಿಸ್ಬೇಕು ನಾವು. ಅದುವೇ ಸಾಧುವಾದ ಶಬ್ದ ಅಷ್ಟೇ. ಅದಕ್ಕೇನು ಅದು ಧಾತು ಗೀತು ಎಲ್ಲ ಪ್ರಶ್ನೆ ಮಾಡೋಕ್ಕಾಗೋದಿಲ್ಲ. ಅದು ಹೇಗೆ ಬಂತು ಅಂತ ಕೇಳಿದ್ರೆ ಪೃಷತ್ ಉದರ, ಅದರಲ್ಲಿ ಪೃಷತ್ನಲ್ಲಿ ತೀವ್ ಹೋಯ್ತು, ಉದರವೂ ಹೋಯ್ತು, ಎಲ್ಲ ಪುರುಷೋದರ ಆಯಿತು, ಅಷ್ಟೇ ಅಷ್ಟೇ ಅದಕ್ಕೆ ಅರ್ಥ ಮಾಡಬೇಕು, ಬೇರೆ ಏನು ಮಾಡೋಕ್ಕಾಗೋದಿಲ್ಲ. ಹಾಗೆ ಆ ರೀತಿ ಅದಕ್ಕೆ ಬೇಕಾದಷ್ಟು ಅರ್ಥಗಳು ಬರುತ್ತೆ. ಹಾಗೆಯೇ ಉಪನಿಷತ್ತುಗಳಲ್ಲಿ ಬೇಕಾದಷ್ಟು ಶಬ್ದಗಳು ಹಾಗೆ ಬರುತ್ತೆ. ಬ್ರಹ್ಮವಿದಾಪ್ನೋತಿ ಪರಂ ತದೇಶಾದ್ಯುಕ್ತ ಸತ್ಯಂ ಜ್ಞಾನಮನಂತಂ ಭೋ. ಅವನು ಹೇಳುವಾಗ ಸೋಷ್ಣುತೆ ಸರ್ವಾನ್ ಕಾಮಾನ್ ಸಹ ಬ್ರಹ್ಮಣ ವಿಪಶ್ಚಿತೇತಿ. ವಿಪಶ್ಚಿತ್ ಅನ್ನೋ ಶಬ್ದ ಇದೆ ಅಂತ. ವಿಪಶ್ಚಿತ್ ಶಬ್ದವು ಪುರುಷೋದರ ಗಣದಲ್ಲಿ ಸೇರಿದ ಶಬ್ದ. ವಿಪಶ್ಚಿತ್ ಅಂತ ಶಬ್ದ ಇದಕ್ಕೆ ವ್ಯಾಕರಣದಲ್ಲಿ ಬರೋದಿಲ್ಲ. ವ್ಯಾಕರಣದಲ್ಲಿ ಯಾವ ಧಾತು ಇಟ್ಕೊಂಡು ಯಾವ ಸೂತ್ರ ಇಟ್ಕೊಂಡು ನೀವು ಅದನ್ನು ಡಿರೈವ್ ಮಾಡೋಕ್ಕಾಗೋದಿಲ್ಲ ವಿಪಶ್ಚಿತ್ ಶಬ್ದವನ್ನ. ವಿವಿಧಂ ಪಶ್ಯಚ್ಚಿತ್ವಂ ಅಂತ ವಿವಿಧಂ ಪಶ್ಯತಿ ಅಂತ ಹೇಳುವಾಗ ವಿಪಶ್ಚಿತ್ ವಿವಿಧಂ ಪಶ್ಯತ್ ವಿಪಶ್ಚಿತ್ ಆಗ್ಬಿಡುತ್ತೆ. ಅದು ಅಷ್ಟೇ, ಅದು ಇನ್ನೇನು ಅದಕ್ಕೆ ಎಕ್ಸ್ಪ್ಲನೇಷನ್ನೇ ಇಲ್ಲ. ಆದ್ದರಿಂದ ಅವುಗಳೆಲ್ಲ ಹಾಗೆ ಬರುತ್ತೆ. ಅದಕ್ಕೆ ಅನ್ವರ್ಥ ಭಾವ ಅನ್ನೋದು ಬರೋದಿಲ್ಲ. ಕೆಲವು ಶಬ್ದಗಳಿಗೆ ವಿರುದ್ಧವಾದ ಅರ್ಥಗಳಿರುತ್ತೆ. ಮಹಾವೃಕ್ಷ ಅಂತ ಕಳ್ಳಿಗಿಡಕ್ಕೆ ಹೇಗೆ ಅರ್ಥ ಬಂತು ಅದು ಗೊತ್ತಿಲ್ಲ, ಪ್ರಯೋಗ ಹಂಗಿದೆ. ಆದ್ದರಿಂದ ಅದು ಅನ್ವರ್ಥವಲ್ಲ. ಮಹಾವೃಕ್ಷ ಕಳ್ಳಿಗಿಡಕ್ಕೆ ಅನ್ವರ್ಥವಾದ ಹೆಸರಲ್ಲ. ಆದರೆ ಅದಕ್ಕೆ ಯಾಕೆ ಹೆಸರು, ಅದೇ ಹೆಸರು, ಅದಕ್ಕೆ ಹಾಗೆ ಉಪಯೋಗಿಸ್ಬೇಕು. ರೂಢಿ ಶಬ್ದ ಇರ್ಬೋದಲ್ವಾ? ರೂಢಿ ಅಲ್ಲ, ಪ್ರಯೋಗ. ರೂಢಿ ಅಲ್ಲ, ಪ್ರಯೋಗ. ಪ್ರಯೋಗ ಪ್ರಯೋಗ ಶರಣ. ಆ ರೀತಿ ಪ್ರಯೋಗ ಇರೋದ್ರಿಂದ ಪ್ರಮಾಣವಾಗುತ್ತೆ ಅಷ್ಟೇ, ರೂಢಿ ಅಲ್ಲ. ರೂಢಿ ಅನ್ನೋದು ರೂಢಿ ಶಬ್ದಗಳಿಗೂ ವ್ಯಾಕರಣ ಪ್ರಯೋಗ ಇರೋದ್ರಿಂದಲೇ ರೂಢಿಗೆ ಬರುತ್ತೆ. ಪ್ರಯೋಗವಿರೋದ್ರಿಂದಲೇ ರೂಢಿಯಲ್ಲಿ ಬರುವಂತಹದ್ದು. ಪ್ರಯೋಗನೇ ಮೂಲ. ಪ್ರಯೋಗ ಶರಣ, ಅದೇ ಹೇಳ್ತಾ ಇದ್ದೀನಿ ನಾನು ಎಷ್ಟು ಸತಿ. ಪ್ರಯೋಗ ಶರಣ ವೈಯಾಕರಣ. ಋಷಿ ಪ್ರಯೋಗ ಇದ್ರೆ, ಆರ್ಷ ಪ್ರಯೋಗವಿದ್ರೆ ಪ್ರಮಾಣವಾಗುತ್ತೆ. ಅದನ್ನ ಆ ರೀತಿಯ ಯಥೋಪದಿಷ್ಟಂ ಅಂತ ತೆಗೆದುಕೊಳ್ಬೇಕು. ಹೇಗೆ ಉಪದಿಷ್ಟವಾಗಿದೆಯೋ ಹಾಗೆ ತಗೋಬೇಕು. ಆಮೇಲೆ ಅದು ರೂಢಿಯಲ್ಲಿ ಬಂದುಬಿಡುತ್ತೆ. ಎಲ್ಲರೂ ಅದೇ ಉಪಯೋಗಿಸ್ತಾ ಇದ್ರೆ ಆವಾಗ ಅದು ರೂಢಿಯಲ್ಲಿ ಬರುತ್ತೆ. ಹಾಗೆ ಆದ್ದರಿಂದ ಮಹೇಂದ್ರ ಪದ ಮಹೇಶ್ವರು ಅಷ್ಟೇ ಹಾಗೆಯೇ. ಅದು ಕೇವಲ ರೂಢಿ ಪದ ಅಲ್ಲ ಅದೆಲ್ಲ. ಅದು ಹೇಗೆ ಅಂದ್ರೆ ಅದಕ್ಕೆ ಯೌಗಿಕ ವ್ಯುತ್ಪತ್ತಿ ಇರುತ್ತೆ, ಕೆಲವುದಕ್ಕೆ ಯೌಗಿಕವಾದ ವ್ಯುತ್ಪತ್ತಿ ಇರುತ್ತೆ, ಕೆಲವಿಗೆ ನಿರುಕ್ತಿಯಿಂದ ಹೇಳಬೇಕು ಅರ್ಥವನ್ನ. ಆ ರೀತಿ ಇದಕ್ಕೆ ಇದಿ ಪರಮೇಶ್ವರಿಯೇ, ಇದಕ್ಕೊಂದು ಧಾತುವಿಂದ ಅರ್ಥವಿದೆ. ಧಾತುವಿಂದ ಉತ್ಪನ್ನವಾದ ಶಬ್ದ, ಯೌಗಿಕವಾದ ಅರ್ಥ ಅದು. ಆದ್ರಿಂದ ಇದು ರೂಢಿ ಅರ್ಥವಲ್ಲ. ರೂಢಿಯಲ್ಲಿ ಒಬ್ಬರಿಗೆ ಹೆಸರು ಇರಬಹುದು ಆ ರೀತಿ, ಆದರೆ ಯೌಗಿಕವಾದ ಅರ್ಥವಿದೆ. ವೇದಗಳಲ್ಲಿ ಅರ್ಥವನ್ನು ನಿಶ್ಚಯ ಮಾಡೋದು ಹೀಗೆಲ್ಲ ನೋಡಿಕೊಂಡು ನಿಶ್ಚಯ ಮಾಡಬೇಕು. ಆಕಾಶ ಅನ್ನೋದು ಹಾಗೆಯೇ, ರೂಢಿಯಲ್ಲಿ ಒಂದು ಅರ್ಥವಿದೆ, ಯೌಗಿಕವಾಗಿ ಬೇರೊಂದು ಅರ್ಥವಿದೆ. ಯಾವ ಪ್ರಕರಣದಲ್ಲಿ ಯಾವ ಅರ್ಥದಲ್ಲಿ ಉಪಯುಕ್ತವಾಗಿದೆ ಈ ಶಬ್ದ ಅದನ್ನು ನೋಡಿ ನಿಶ್ಚಯ ಮಾಡಬೇಕು ವೇದದಲ್ಲಿ. ಹಾಗೆ ಆಕಾಶಕ್ಕೆ ಜಗದುತ್ಪತ್ತಿ ಹೇಳಿದ್ರೆ, ಜಗತ್ಕಾರಣತ್ವ ಹೇಳಿದ್ರೆ ಅದು ರೂಢಿ ಶಬ್ದ ಆಗೋದಿಲ್ಲ. ರೂಢಿಯಲ್ಲಿ ಆಕಾಶ ಅನ್ನೋದು ಅಚೇತನ, ಜ್ಞಾನವೇ ಇಲ್ಲದೆ ಇರೋದು, ಸಂಕಲ್ಪ ಮಾಡಿ ಹೇಗೆ ಜಗ ಸೃಷ್ಟಿ ಮಾಡುತ್ತೆ. ಆದ್ದರಿಂದ ಅಲ್ಲಿ ಯೌಗಿಕವಾದ ಅರ್ಥ ಹೇಳಬೇಕು. ಆ ಸಮಂತಾತ್ ಕಾಶತೆ ಅಂತ ಜ್ಯೋತಿಷ್ ಸ್ವರೂಪನಾದ ಒಂದು ತತ್ವ ಪರಮಾತ್ಮನನ್ನೇ ಹೇಳಬೇಕು ಅದಕ್ಕೆ. ಹಾಗೆ ಅದಕ್ಕೆ ಅರ್ಥಗಳು ಈ ರೀತಿ ನಿಶ್ಚಯ ಮಾಡಬೇಕು. ಇದಿ ಪರಮೇಶ್ವರಿಯೇ ಅಂತ ಇದು ಧಾತುವಿನಿಂದ ಬಂದಂತಹ ಇಂದ್ರಪದ ವಿಶ್ವಪತಿಯನ್ನು ತಿಳಿಸುತ್ತೆ. ಪರಮೇಶ್ವರ್ಯ ಇರುವುದು ಎಲ್ಲದಕ್ಕೆ ಮುಖ್ಯ ಅರ್ಥದಲ್ಲಿ ಪರಮಾತ್ಮನ ಒಬ್ಬನಿಗೆ. ಪತಿಂ ವಿಶ್ವಸ್ಯ ಆತ್ಮೇಶ್ವರಂ ಅಂತ ಮಹಾನಾರಾಯಣದಲ್ಲಿ ಹೇಳಿರುವ ನಾರಾಯಣ ಶಬ್ದವಾಚ್ಯನನ್ನ ವಿಶ್ವಪತಿ ಅಂತ ಹೇಳಿದೆ. ಪತಿಂ ವಿಶ್ವಸ್ಯ, ವಿಶ್ವಪತಿ ಆದವನು. ಆದ್ದರಿಂದ ಇಂದ್ರ ಶಬ್ದ, ಯಾಸ್ಕಾಚಾರ್ಯರು ಇದನ್ನೆಲ್ಲ ಹೇಳ್ತಾರೆ. ನಾರಾಯಣ ಪದವು ಕೇವಲ ರೂಢ ಅನ್ನೋದು ಶಾಸ್ತ್ರ ಸಿದ್ಧ. ಯಾಕೆ ಅಂದರೆ ಅದು ಸಂಜ್ಞಾವಾಚಕ, ಅದಕ್ಕೆ ಇನ್ಯಾರು ಹೇಳೋಕ್ಕಾಗೋದಿಲ್ಲ ಬೇರೆ ಅರ್ಥವನ್ನ. ಆದ್ದರಿಂದ ನಾರಾಯಣ ಪರತ್ವಕ್ಕೆ ವಿರೋಧವಿಲ್ಲದಂತೆ ಆ ಪದಗಳನ್ನು ಇಂದ್ರಾದಿಗಳಲ್ಲಿ ಸಮನ್ವಯ ಮಾಡಿಕೊಳ್ಬೇಕು. ಆಪೇಕ್ಷಿಕ ಮಹತ್ವ ಅಥವಾ ಐಶ್ವರ್ಯದಿಂದ ಮಹಾದೇವ ಮಹೇಂದ್ರ ಪದಗಳು ಹುಟ್ಟಿರಬಹುದು. ಆಪೇಕ್ಷಿಕ ಅಂದ್ರೆ ರಿಲೇಟಿವ್, ಇವ್ರಿಗೆ ಹೋಲಿಸಿದ್ರೆ ಇವ್ರಿಗೆ ಸ್ವಲ್ಪ ಜಾಸ್ತಿ, ಆವಾಗ ಆ ರೀತಿ ಅರ್ಥ. ಅದು ಆಪೇಕ್ಷಿಕ ಅಂತ ಹೇಳೋದು ರಿಲೇಟಿವ್ ಅಂತ ಅರ್ಥ. ಒಬ್ಬನಿಗಿರುವ ಮಹತ್ವಕ್ಕಿಂತ ಇನ್ನೊಬ್ಬನಿಗೆ ಅಧಿಕ ಮಹತ್ವ ಆಗಿದ್ದರೆ ಅವನಿಗೆ ಮಹತ್ವ ಅಂತ ಹೇಳ್ಬೋದು. ಆ ರೀತಿ ಒಂದು ದೃಷ್ಟಿಯಿಂದ ಐಶ್ವರ್ಯ ಮೊದಲಾದ ಶಬ್ದಗಳು ಅದೆಲ್ಲ ಬಂದಿರುತ್ತೆ. ಆದ್ದರಿಂದ ದೇವತಾ ಪಾರಮ್ಯವನ್ನ ನಿರ್ಧರಿಸ ಮಾಡೋದಕ್ಕೆ ಪ್ರಮಾಣ ಆಗೋದಿಲ್ಲ ಅನ್ನೋದು ಮುಖ್ಯ.
ಅಲ್ಲಿ ಶಬ್ದಗಳನ್ನ ಶಬ್ದ ಮಾಡೋದು, ಅರ್ಥ ಮಾಡ್ಕೊಳ್ಳುವಾಗ ನಿಶ್ಚಯ ಮಾಡೋದು ಈ ರೀತಿ ಸ್ವಲ್ಪ ಕಷ್ಟವಾದದ್ದು. ಅನೇಕ ಅದಕ್ಕೆ ಬೇಕಾದಷ್ಟು ಅಂಗಗಳೆಲ್ಲ ಬಂದಿದೆ, ಶ್ರುತಿಗಳಲ್ಲಿ ಬೇಕಾದಷ್ಟು ಅಂಗಗಳು ಎಲ್ಲ ಬಂದುಬಿಟ್ಟಿದೆ. ಅದರಿಂದ ಅಂಗಗಳ ಸಹಾಯದಿಂದಲೇ ಶ್ರುತ್ಯರ್ಥಗಳನ್ನು ನಿಶ್ಚಯ ಮಾಡಬಹುದು. ಅದನ್ನು ಸಂಸ್ಕೃತದಲ್ಲಿ ವಿವರಿಸ್ತಾರೆ. ಇಂದ್ರೇಶಾನಾದಿ ಅವಿಕ್ಯ ಸ್ವಯಮಿಹ ಮಹದಾದ್ಯುಕ್ತಿಭಿರ್ವಾ ವಿಶಿಷ್ಟ ತತ್ತತ್ ಪಾರಮ್ಯಮಾನಂ ನ ಭವತಿ ಬಲವದ್ ಧರ್ಮಿಮಾನೋಪರೋಧಾತ್ ಅಂತ ಹೇಳ್ಬಿಟ್ಟು, ಈಶ್ವರ ಪರಮೇಶ್ವರಾದಿ ಶಬ್ದಾ ಪಾರ್ವತಿ ಪದವೇವ ಪ್ರಸಿದ್ಧಾ ಅಂತ ಆಕ್ಷೇಪ ಮೊದಲು. ನನು ಅಂದ್ರೆ ಪೂರ್ವ ಪಕ್ಷ. ನನು ಅಂತ ಯಾವ್ಯಾವ ವಾಕ್ಯ ಆರಂಭಿಸುತ್ತೋ ಎಲ್ಲ ಪೂರ್ವ ಪಕ್ಷ ಅಂತ ತಿಳಿಸುತ್ತೆ. ಇತಿ ಪರಮೈಶ್ವರ್ಯೇತಿ ಧಾತೋ ನಿಷ್ಪನ್ನ ಇಂದ್ರಮಹೇಂದ್ರಾದಿ ಶಬ್ದಾ ಅಪಿ ತ್ರಿಲೋಕಾಧಿಪತವೇವ ಪ್ರಸಿದ್ಧಾ ಅಂತ ಮುಖ್ಯಾರ್ಥದಲ್ಲಿ ತ್ರಿಲೋಕಾಧಿಪತಿಯನ್ನೇ ಹೇಳಬೇಕು, ಪರಮೈಶ್ವರ್ಯ ಉಳ್ಳವನು. ಆದ್ದರಿಂದ ವಿಷ್ಣುರೇವ ಸರ್ವೇಶ್ವರ ಕಥ ಮುಚ್ಯತೆ, ಸರ್ವೇಶ್ವರ ಅಂತ ಹೇಳಿದ್ರೆ ಅವನಿಗೂ ಪರಮೇಶ್ವರ ಮಹೇಶ್ವರ ಇಂದ್ರ ಅಂತ ಹೇಳಿದೆಯಲ್ಲ, ಅವನಿಗೆ ಯಾಕೆ ಪರಮೇಶ್ವರತ್ವ ಅಂತ ಹೇಳಬಾರ್ದು ಅಂತ ಹೇಳಿದ್ರೆ ಅದು ಧರ್ಮಿ ಪ್ರಮಾಣ ವಿರೋಧ. ಇಂದ್ರೇಶಾನಾದಿ ಅಂತ ಹೇಳ್ತಾರೆ. ಆದಿಪದೇನ ಈಶ್ವರಾದಿ ಶಬ್ದ ಎಲ್ಲವೂ ಕೂಡ ಸಂಜ್ಞಾ ಸ್ವಯಂ ಮಹದಾದಿ ಉಕ್ತಿಭಿರ್ವ ವಿಶಿಷ್ಟ. ಮಹತ್ತಾದವನು, ಮಹಾನು, ಮಹಾದೇವ ಮೊದಲಾದ ಶಬ್ದಗಳಿಂದ ವಿಶಿಷ್ಟನಾಗಿದ್ರು ಕೂಡ ಸ್ವಯಂ ಇತಿ ನಿರ್ವಿಶೇಷಣಕ ಕೇವಲ ಇಂದ್ರ ಸಂಜ್ಞಾ ಮಹದಾದಿಭಿ ವಿಶಿಷ್ಟ ಮಹೇಶ, ಮಹೇಶ್ವರ, ಮಹೇಂದ್ರ ಮೊದಲಾದ ಮಹತ್ ಶಬ್ದದಿಂದ ವಿಶಿಷ್ಟವಾದ ಶಬ್ದಗಳು. ಇದೆಲ್ಲ ಪರಮಶಬ್ದೋ ಗ್ರಾಹ್ಯ ಪರಮೇಶ್ವರ ಶಬ್ದಸ್ಯ ದರ್ಶನಾತ್. ಈಶ್ವರ ಶಬ್ದಗಳೆಲ್ಲ ಬಲವದ್ಧರ್ಮಿಮಾನ ಉಪರೋಧಾತ್, ಬಲವಾದ ಧರ್ಮಿಗ್ರಾಹಕ ಪ್ರಮಾಣದಿಂದ ಅದು ತಳ್ಳಿ ಹಾಕಲ್ಪಡುತ್ತೆ. ಶ್ರುತಿ ಪ್ರಮಾಣವೇ ಪ್ರಧಾನವಾದದ್ದು. ಧರ್ಮಿಗ್ರಾಹಕ ಪ್ರಮಾಣ ಅಂದರೆ ಪರತತ್ವವನ್ನು ತಿಳಿಸುವಂತಹ ಪ್ರಮಾಣಗಳು ಶ್ರುತಿಯಲ್ಲಿ ಹೇಳಿರುವಂತಹದ್ದು. ಅದಕ್ಕೆ ವಿರೋಧ ಬರೋದ್ರಿಂದ ತತ್ತತ್ ಪಾರಮ್ಯಮಾನಂ ನಭವತಿ, ಆಯಾ ದೇವತೆಗಳೇ ಪರಮದೇವತೆ ಅನ್ನೋದರಲ್ಲಿ ಪ್ರಮಾಣವಾಗುವುದಿಲ್ಲ. ಆದ್ದರಿಂದ ಇದೆಲ್ಲ ಇಂದ್ರ ಶಬ್ದವು ಕೂಡ ಪರಮೇಶ್ವರ ಸ್ವಯಮೇವ ಪರಮೇಶ್ವರ ಪರ್ಯಾಯ ಧಾತೋರೇವ ತಾವದರ್ಥತ್ವಾತ್ ಮಹತ್ ಶಬ್ದ ವಿಷಯಸ್ತು ಸುತರಾಂ ಪರಮೇಶ್ವರ ವಾಚಕ. ಆದ್ದರಿಂದ ಇದೆಲ್ಲ ಕೂಡ ಮಿಕ್ಕವರಲ್ಲಿ ಹೇಳುವಾಗ ಆಪೇಕ್ಷಿಕ, ಅಲ್ಲಿ ಔಪಚಾರಿಕವಾದ ಪ್ರಯೋಗ ಅಂತ ಅರ್ಥ ಮಾಡ್ಕೊಳ್ಬೇಕು ಅನ್ನೋದು ಇಲ್ಲಿ ಹೇಳಿದೆ. ಆದ್ದರಿಂದ ಈಶ್ವರ ಮಹೇಶ್ವರ ಪರಮೇಶ್ವರ ಶಬ್ದ ಇದ್ರೆ ಪ್ರಯೋಗ ಮಾತ್ರ ಆತೆ, ತನ್ಮಾತ್ರ ವಾಚಕ ಇತ್ಯಪಿ ಅಯುಕ್ತ, ಅವನು ಮಾತ್ರವೇ ಹೇಳುತ್ತೆ ಅಂತ ಹೇಳಕ್ಕಾಗೋದಿಲ್ಲ. ಆದ್ದರಿಂದ ಅರ್ಥಪೂರ್ತಿ ದೃಷ್ಟಿಯ ಸರ್ವೇ ಶಬ್ದ ಪರಮಾತ್ಮಭೂತ ವಿಷ್ಣುರೇವ ವಾಚಕ ಅರ್ಥಪೂರ್ತಿ ದೃಷ್ಟಿಯ. ಪರಿಪೂರ್ಣವಾದ ಅರ್ಥ ಒಂದು ಶಬ್ದಕ್ಕೆ ಬರೋದು ಮುಖ್ಯ ಅರ್ಥದಲ್ಲಿ. ಪರಿಪೂರ್ಣವಾದ ಅರ್ಥ ಬರಬೇಕಾದ್ರೆ ಪರದೇವತೆಯಲ್ಲಿ ಮಾತ್ರವೇ ಬರೋಕ್ಕೆ ಸಾಧ್ಯ. ಯಾಕೆಂದ್ರೆ ಈ ಶಬ್ದಗಳೆಲ್ಲ ಮಹಾದೇವ ಮಹೇಂದ್ರ ಎಲ್ಲ ವಿಷ್ಣು ಸಹಸ್ರನಾಮದಲ್ಲಿಯೂ ಹೇಳಲ್ಪಟ್ಟಿದೆ, ವಿಷ್ಣುವಿಗೆ ಕೂಡ ಹೆಸರು ಅಂತಾನು ಹೇಳಲ್ಪಟ್ಟಿದೆ. ಆದ್ದರಿಂದ ಒಬ್ಬರಿಗೆ ಅಂತ ಹೇಳಕ್ಕಾಗೋದಿಲ್ಲ. ಆದ್ದರಿಂದ ಇದು ನಿರುಪಾಧಿಕವಾದ ಶಬ್ದವಾದರೆ ವಿಷ್ಣುವಾಚಿಕಗಳು, ಅನ್ಯತ್ರ ಸೋಪಾಧಿಕ. ಯಾವುದೋ ಒಂದು ಅದರ ಗುಣ ಲೇಷ ಇದೆ ಅನ್ನುವ ದೃಷ್ಟಿಯಿಂದ ಮಿಕ್ಕವರಲ್ಲಿಯೂ ಅದನ್ನು ಹೇಳಬಹುದು. ಹೀಗೆ ಒಪ್ಕೊಳ್ಳದೆ ಹೋದರೆ ಮೂಲ ಪ್ರಮಾಣಕ್ಕೆ ವಿರೋಧ ಬರುತ್ತೆ. ಆದ್ದರಿಂದ ಧರ್ಮಿಣಃ ಇಂದ್ರಾದೇಹೇ ಸದ್ಭಾವಬೋಧಕಾನಿ ಪ್ರಮಾಣ ಪರಿಮಿತ ಐಶ್ವರ್ಯಮೇವ ವದಂತಿ, ತಮ್ಮ ಪರಿಮಿತ ಐಶ್ವರ್ಯಮೇ ವದಂತಿ, ವಿಷ್ಣುಂತು ಅನಂತ ಐಶ್ವರ್ಯಂ. ಆದ್ದರಿಂದ ಅನಂತವಾದ ಐಶ್ವರ್ಯ ಮುಖ್ಯವಾದ ಅರ್ಥ ಬರೋದು ಪ್ರಬಲವಾದ ಧರ್ಮಿ ಪ್ರಮಾಣ ಗ್ರಾಹಕ ವಾಕ್ಯಗಳು, ವೇದ ವಾಕ್ಯಗಳಲ್ಲಿ ವಿರೋಧ ಬರುತ್ತೆ. ಅದರಿಂದ ಮಿಕ್ಕವರಿಗೆಲ್ಲ ಸೃಷ್ಟಿ ಎಲ್ಲ ಹೇಳಿಬಿಟ್ಟಿದೆ. ಆದ್ದರಿಂದ ಅದೆಲ್ಲ ಕರ್ಮವಶ್ಯರು ಅನ್ನೋದು ಸ್ಪಷ್ಟವಾಗಿ ತಿಳಿಯುತ್ತೆ. ಹಾಗೆ ಹೇಳದೆ ಹೋದರೆ ಬೇಕಾದಷ್ಟು ವಿರೋಧಗಳು ಬರುತ್ತೆ. ಒಬ್ಬನೇ ಈಶ್ವರ ಅಂತ ಹೇಳೋಕ್ಕಾಗೋದಿಲ್ಲ, ಅಥವಾ ಯಾರೂ ಈಶ್ವರನೇ ಇರೋದಿಲ್ಲ. ಈ ರೀತಿಯೆಲ್ಲ ವಿರೋಧ ಬರುತ್ತೆ. ಇದೆಲ್ಲ ವೇದ ಪ್ರಮಾಣಕ್ಕೆ ವಿರೋಧ. ಆದ್ದರಿಂದ ಇಂದ್ರನೇ ಸರ್ವೇಶ್ವರ ಆಗ್ಬೋದು, ರುದ್ರನೇ ಆಗ್ಬೋದು, ಅನೇಕ ಈಶ್ವರಗಳು ಬರ್ಬೋದು. ಈ ರೀತಿಯೆಲ್ಲ ಪರಸ್ಪರ ವಿರೋಧ ಬಂದುಬಿಡುತ್ತೆ. ಒಬ್ಬನೂ ಈಶ್ವರ ಆಗಕ್ಕೆ ಸಾಧ್ಯವಿಲ್ಲ. ಇದೆಲ್ಲ ಕೂಡ ಶ್ರುತಿ ಅರ್ಥಗಳಿಗೆ ಪೂರ್ಣವಾಗಿ
ವಿರೋಧ ಅನ್ನೋದು ಹೇಳೋದು. ಇದೆಲ್ಲ ಹೇಳಿದ್ರೆ ಇದೆಲ್ಲ ಬೇರೆ ಮತಗಳಲ್ಲಿ ಈ ರೀತಿ ಹೇಳ್ತಾರೆ. ಈಶ್ವರನೇ ಇಲ್ಲದೆ ಹೋಗ್ಲಿ ನಿಮ್ಗೇನು ಹೋಗುತ್ತೆ ಅಂತ ಕೆಲವರು ಕೇಳ್ತಾರೆ ಪ್ರಶ್ನೆ. ಮಾಸ್ತು ಕೋಪಿ ಈಶ್ವರ ಕಹಾನಿ, ಯಾಕೆ ಈಶ್ವರ ಬೇಕು ನಿಮಗೆ? ಸಂತ್ಯಾವಕಿಲ ನಿರೀಶ್ವರವಾದಿನ ಸಾಂಖ್ಯ ಮೀಮಾಂಸಕಾಶ್ಚ. ಮೀಮಾಂಸಕರು ಹಾಗೆಯೇ ಪೂರ್ವಮೀಮಾಂಸಕರು. ಮೀಮಾಂಸಕರು ಅಂದರೆ ಪೂರ್ವಮೀಮಾಂಸಕರು ಬ್ರಹ್ಮನನ್ನು ಒಪ್ಕೊಂಡಿಲ್ಲ. ಆದರೆ ಜೈಮಿನಿಗಳು ಒಪ್ಕೊಂಡಿದ್ದಾರೆ. ಜೈಮಿನಿಗಳ ವ್ಯಾಖ್ಯಾನಕಾರರು ಒಪ್ಕೊಂಡಿಲ್ಲ. ಪ್ರಾಭಾಕರರು ಹಾಗೆಯೇ ಕುಮಾರಲ ಭಟ್ಟರು ಇವರೆಲ್ಲ ಕೂಡ ಯಾರು ಶಬರಸ್ವಾಮಿಗಳೇ ಮೊದಲು ವ್ಯಾಖ್ಯಾನ ಮಾಡಿದ್ದು. ಅವ್ರು ಯಾರು ಕೂಡ ಪರಬ್ರಹ್ಮನ ಒಪ್ಕೊಳ್ಳಿ ದೇವತಾ ನಿರಾಕರಣೆ ಮಾಡಿಬಿಟ್ಟು ಕರ್ಮಕ್ಕೆ ಪೂರ್ತಿ ಪ್ರಾಧಾನ್ಯ ಕೊಟ್ಟು ಕರ್ಮವೇ ಫಲ ಕೊಡುತ್ತೆ. ಸಾಂಖ್ಯರಿಗಂತೂ ತತ್ವ ಎರಡೇ ಇರೋದು, ಪ್ರಕೃತಿ ಪುರುಷ ಎರಡೇ ತತ್ವ, ಬ್ರಹ್ಮ ಅನ್ನುವ ತತ್ವವೇ ಇಲ್ಲ. ಅವರೆಲ್ಲ ಒಪ್ಕೊಂಡಿದ್ದಾರೆ, ಈ ರೀತಿಯೇ ಒಪ್ಕೊಂಡಿದ್ದಾರೆ ಅವರು. ಚಾರ್ವಾಕರು ಅಷ್ಟೇ ಹೇಳಲೇಬೇಕಾಗಿಲ್ಲ. ಮಾಧ್ಯಮಿಕರು ಯಾವುದೂ ಇಲ್ಲ ಅಂತ ಹೇಳ್ತಾರೆ. ಎಲ್ಲವೂ ಕೂಡ ಚೈತನ್ಯವನ್ನೇ ಒಪ್ಕೊಳ್ಳೋದಿಲ್ಲ. ಅವರು ಒಂದು ಸ್ಥಿರವಾದ ಚೈತನ್ಯವೇ ಇಲ್ಲ ಅಂತ ಹೇಳ್ತಾರೆ. ಈ ರೀತಿ ಎಲ್ಲ ಹೇಳ್ತಾರೆ. ಆದ್ದರಿಂದ ಭಯಾದಸ್ಯ ಅಗ್ನಿಸ್ತಪತಿ ಯೇಷ ಸೇತುರ್ವಿತರಣ ಇತ್ಯಾದಿ ಶ್ರೂಯತೆ. ಎಲ್ಲರೂ ಕೂಡ ಎಲ್ಲರನ್ನು ಧಾರಣೆ ಮಾಡಿದ್ದಾನೆ ಪರಮಾತ್ಮ. ಅವನ ಧಾರಣೆಯ ನಿಯಮ ಎಲ್ಲಿ ತಪ್ಪುತ್ತೋ ಅಂತ ಎಲ್ಲ ಭಯದಿಂದ ಕೆಲಸ ಮಾಡ್ತಿದ್ದಾರೆ ದೇವತೆಗಳೆಲ್ಲ ಅಂತ ಹೇಳ್ತಿರುವಾಗ, ಅದರಿಂದ ಇದೆಲ್ಲ ಭಯ ಹೇಳಿರೋದು. ಜಗತ್ತಿನ ಶಾಸನವನ್ನು ಮಾಡುವ ಪರಮಾತ್ಮ ಪ್ರಶಾಸನವನ್ನು ಮಾಡ್ತಾನೆ ಇಲ್ಲ, ಎಲ್ಲವನ್ನು ಧರಿಸಿದ್ದಾನೆ. ಇದೆಲ್ಲ ಕೂಡ ಸ್ಪಷ್ಟವಾಗಿ ಶ್ರುತಿಯಲ್ಲಿ ಹೇಳಿದೆ. ಇದೆಲ್ಲ ಈ ರೀತಿ ಇದಕ್ಕೆ ಬೇಕಾದಷ್ಟು ಈ ರೀತಿ ಕೆಲವು ಆಕ್ಷೇಪಗಳನ್ನೆಲ್ಲ ಇಲ್ಲಿ ಪರೀಕ್ಷೆ ಮಾಡ್ತಾರೆ. ಇದೆಲ್ಲ ಯಾವುದು ನಿಲ್ಲೋದಿಲ್ಲ. ಮುಖ್ಯದಲ್ಲಿ ಲೋಕದಲ್ಲಿ ಬರುವಂತಹದ್ದು ಮಹಾವೃಕ್ಷ ಮುಖ್ಯಾಹ ಸಮಾಖ್ಯಾಹ ಮಹೌಷಧಂ ಅಂತ ಹೇಳ್ತೀವಿ. ಯಾವುದೋ ಒಂದು ಆಯುರ್ವೇದ ಔಷಧಿಗೆ ಮಹೌಷಧ ಅಂತ ಹೆಸರು. ಅದು ಮಹೌಷಧ ಅನ್ನೋದು ಏನರ್ಥ? ಅದು ಏನಿದ್ರು ರಿಲೇಟಿವ್, ಅಪೇಕ್ಷಿತ ಅಷ್ಟೇ. ಅದರಲ್ಲಿ ಒಂದು ದೊಡ್ಡ ಅಧಿಕವಾದ ಗುಣವಿರುತ್ತೆ ಮಿಕ್ಕ ಔಷಧಿಗಳಿಗೆ ಹೋಲಿಸಿದ್ರೆ. ಆದ್ರಿಂದ ಅದೆಲ್ಲ ಮುಖ್ಯವಾಗಿ ಅನ್ವರ್ಥ ಅಲ್ಲ, ಅದೆಲ್ಲ ಅನ್ವರ್ಥವಾಗಿರೋದಿಲ್ಲ. ಶುಂಠಿ ಮಹೌಷಧಂ ಅಂತ ಹೇಳಿದೆ. ಶುಂಠಿ ಮಹೌಷಧಿ ಅಂತ ಹೇಳಿದ್ರೆ ಏನರ್ಥ ಅದಕ್ಕೆ? ಲಶುನ ಮಿತಿ ಕೇಚನ, ಲಶುನ ಅಂತಾನೆ ಹೇಳ್ತಾರೆ. ಬೆಳ್ಳುಳ್ಳಿಯ ಮಹೌಷಧ ಅಂತ ಹೇಳ್ತಾರೆ ಕೆಲವರು. ಮಹಾವೃಕ್ಷ ಅರ್ಕ ಗುಲ್ಮ ಇತ್ಯಾದಿ ಇತಿ ಆನಂದದಾಯಿನಿ ಇದೆಲ್ಲ ಕೂಡ ಹಾಗೆ. ಮಹಾವೃಕ್ಷ ಅಂದ್ರೆ ಏನರ್ಥ? ಆಪೇಕ್ಷಿಕಂ ಕಿಂಚಿನ್ ಮಹತ್ವಾದಾಯ ಅಪಿ ತಚ್ಛಬ್ದಂ ಲೋಕೆ ಪ್ರಯೋಜ್ಯತೆ. ರಿಲೇಟಿವ್ ಅಷ್ಟೇ. ಆಪೇಕ್ಷಿಕ ಅಂದ್ರೆ ರಿಲೇಟಿವ್, ಒಂದು ಕೋಲ್ಸಿದ್ರೆ ಇನ್ನೊಂದು ಸ್ವಲ್ಪ ಹೆಚ್ಚು ಅನ್ನೋದು ಆ ದೃಷ್ಟಿಯಿಂದ ಬರುತ್ತೆ ಹೊರತು ಯಾವ ಅನವಧಿಕವಾದ ಮಹಾತ್ಮ್ಯ ಹೇಳೋದು ಬ್ರಹ್ಮನಿಗೆ. ಅನವಧಿಕ ಮಹತ್ವಂತು ಬ್ರಹ್ಮಣ ಏಕಸ್ಯೈವ ಬೃಹತೇರ್ಧಾತೋ ಮಹತ್ವಾರ್ಥಕತ್ವಾತ್ ತತ್ತು ಜ್ಯಾಯಾನ್ ಪೃಥಿವ್ಯಾಃ ಜ್ಯಾಯಾನ್ ಅಂತರಿಕ್ಷಾತ್ ಜ್ಯಾಯಾನೇಭ್ಯೋ ಲೋಕೇಭ್ಯ ಮಹತೋ ಮಹೀಯಾನ್. ಇದೆಲ್ಲ ಕೂಡ ಪ್ರಮಾಣಗಳು. ಮಹಾನ್ ಪ್ರಭುರ್ವೈ ಪುರುಷ ತತ್ವಸ್ಯ ಪ್ರವರ್ತಕ ಮೊದಲಾದೆಲ್ಲ ಪರಮಾತ್ಮನ ಮಹತ್ವವನ್ನ ಘಂಟಾಘೋಷವಾಗಿ ಶ್ರುತಿಗಳು ಹೇಳೋದ್ರಿಂದ ಬೇರೆ ಕಡೆ ಈ ಶಬ್ದಗಳು ಉಪಯೋಗಿಸ್ಬಿಟ್ರೆ ಅವನ್ನೆಲ್ಲ ಪರತತ್ವಗಳು ಅನ್ನೋದನ್ನ ಹೇಳೋದಕ್ಕೆ ಸಾಧ್ಯವಿಲ್ಲ. ಅಪೇಕ್ಷಿಕ ಶಬ್ದಗಳು ಅಂತ ಅರ್ಥ ಮಾಡ್ಕೊಳ್ಬೇಕು. ಮೂಲ ಪ್ರಮಾಣಕ್ಕೆ ವಿರೋಧವಿಲ್ಲದಂಗೆ ಮಿಕ್ಕ ಪ್ರಮಾಣಗಳನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅಲ್ಲಿ ಹೇಳಿ ಅದನ್ನ ಮುಗಿಸ್ತಾರೆ ಶ್ಲೋಕವನ್ನ. ಮುಂದುವರ್ಸೋಣ ಮುಂದಿನ ಶ್ಲೋಕವನ್ನ ಅಂತ ಹೇಳಿ ನನಗೆ ನಮಸ್ಕಾರಗಳನ್ನು ತಿಳಿಸ್ಕೊಳ್ತೇನೆ. ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ಶ್ರೀಕೃಷ್ಣ.